ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಯೋಗ ವಿಜಯ್ ಭವ ಯೂಟ್ಯೂಬ್ ಚಾನಲ್ನಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ಕ್ಲಾಸಲ್ಲಿ ಹಿಂದಿನ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಕೆಲವೊಂದು ಮೆಂಟಲಿಬಿಟಿ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಇರೋದು ಕೋಡಿಂಗ್ ಡಿಕೋಡಿಂಗ್ಗೆ ರಿಲೇಟೆಡ್ ಆಗಿರೋದು. ಒಂದು ಕೋಡ್ನಲ್ಲಿ ಮದರನ್ನು ONHURF ಎಂದು ಬರೆಯಲಾಗಿದೆ. ಹಾಗಾದರೆ ಆನ್ಸರನ್ನು ಆ ಕೋಡ್ನಲ್ಲಿ ಯಾವ ರೀತಿ ಬರೆಯಬಹುದು ಅಂತ ಪ್ರಶ್ನೆ ಕೇಳಿರೋದು. ಇದಕ್ಕೆ ರಿಲೇಟೆಡ್ ಆಗಿ 4 ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಕೋಡಿಂಗ್ ಡಿಕೋಡಿಂಗ್ಗೆ ರಿಲೇಟೆಡ್ ಆಗಿ ಈಸಿ ಲೆವೆಲಲ್ಲಿ ಕೇಳಿರುವಂತಹ ಪ್ರಶ್ನೆ ಇದಾಗಿದೆ. ಪ್ರಶ್ನೆಯಲ್ಲಿ ನಾವು ಮೊದಲನೇದಾಗಿ ಮೇನ್ ವರ್ಡಾಗಿ ಕೊಟ್ಟಿರುವಂತಹ ಮದರ್ ಅನ್ನುವಂಥ ವರ್ಡ್ ಮತ್ತು ಅದಕ್ಕೆ ಕೋಡಾಗಿ ಕೊಟ್ಟಿರುವಂತಹ ವರ್ಡನ್ನು ಅವೆರಡನ್ನೂ ನಾವು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಆನ್ಸರ್ ಅನ್ನುವಂತಹ ಶಬ್ದಕ್ಕೂ ಕೂಡ ನಾವು ಕೋಡ್ ಮಾಡ್ಬೋದಾಗಿದೆ. ಓಕೆ, ಬನ್ನಿ ಮೊದಲನೇದಾಗಿ ನಾವಿಲ್ಲಿ ಕ್ಲಿಯರ್ ಮಾಡ್ಕೊಳ್ಬೇಕಾಗಿರೋದು ಮೇನ್ ವರ್ಡಾಗಿ ಕೊಟ್ಟಿರುವಂತಹ ಮದರ್ ವರ್ಡ್ನಲ್ಲಿರುವಂಥ ಅಕ್ಷರಗಳು, ಅದಕ್ಕೆ ಕೋಡಾಗಿ ಕೊಟ್ಟಿರುವಂತಹ ಕೋಡಿಂಗ್ ವರ್ಡ್ ಏನಿದೆ ಅಲ್ವಾ ಅದರ ಅಕ್ಷರಗಳನ್ನು ಕಂಪೇರ್ ಮಾಡ್ತಾ ಹೋಗೋಣ. ಇಲ್ಲಿರುವಂತಹ ಮೇನ್ ವರ್ಡ್ ಇದೆ, ಇಲ್ಲಿ ನೆಕ್ಸ್ಟ್ ಒನ್ ಇಲ್ಲಿರೋದು ಕೋಡಿಂಗ್ ವರ್ಡು. ಇವೆರಡನ್ನು ನಾವು ಕಂಪೇರ್ ಮಾಡಿದಾಗ ಮೇನ್ ವರ್ಡಲ್ಲಿರುವಂತಹ ಕೆಲವೊಂದು ಅಕ್ಷರಗಳು ಕೋಡ್ ವರ್ಡಲ್ಲಿ ರಿಪೀಟ್ ಆಗಿರೋದು ಕಂಡು ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ಓ ಇದೆ, ಕೋಡಿಂಗ್ ವರ್ಡಲ್ಲಿ ಕೂಡ ಓ ಇದೆ. ನೆಕ್ಸ್ಟ್ ಮೇನ್ ವರ್ಡಲ್ಲಿ ಹೆಚ್ಚಿದೆ, ಕೋಡಿಂಗ್ ವರ್ಡಲ್ಲಿ ಕೂಡ ಹೆಚ್ಚಿದೆ. ನೆಕ್ಸ್ಟ್ ಮೇನ್ ವರ್ಡಲ್ಲಿ ಆರ್ ಇದೆ, ಕೋಡಿಂಗ್ ವರ್ಡಲ್ಲಿ ಕೂಡ ಆರ್ ಇದೆ. ಈ ರೀತಿ ಮೇನ್ ವರ್ಡಲ್ಲಿ ಅಂದರೆ ಮದರ್ ಅನ್ನುವಂಥ ವರ್ಡಲ್ಲಿರುವಂತಹ ಕೆಲವೊಂದು ಅಕ್ಷರಗಳು ರಿಪೀಟ್ ಆಗಿರೋದು ಕಂಡು ಬರ್ತಾ ಇದೆ. ಇನ್ನು ಮೇನ್ ವರ್ಡಲ್ಲಿರುವಂತಹ ಎಮ್, ಟಿ ಮತ್ತು ಈ 3 ಅಕ್ಷರಗಳು ಮತ್ತು ಇಲ್ಲಿರುವಂಥ ಕೋಡ್ ವರ್ಡಲ್ಲಿರುವಂತಹ 3 ಅಕ್ಷರಗಳನ್ನು ಹೋಲಿಕೆ ಮಾಡಿದಾಗ ಅವು ಕೂಡ ಬಹಳಷ್ಟು ನಿಯರೆಸ್ಟ್ ಅಕ್ಷರಗಳಾಗಿರೋದು ಕಂಡು ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ಎಮ್ ನಂತರದ ಅಕ್ಷರ ಎನ್ ಇದೆ, ಟಿ ನಂತರದ ಅಕ್ಷರ ಯು ಇರೋದು, ಇ ನಂತರದ ಅಕ್ಷರ ಎಫ್ ಇರೋದು. ಅಂದರೆ ಈಸಿಯಾಗಿ ಅವರು ಎರಡೆರಡು ಅಕ್ಷರಗಳಲ್ಲಿ ಕೋಡ್ ಮಾಡ್ತಾ ಹೋಗಿದ್ದಾರೆ. ಅವರು ಯಾವ ರೀತಿ ಕೋಡ್ ಮಾಡಿದಾರಲ್ವ ಅದೇ ರೀತಿ ನಾವು ಆನ್ಸರ್ ಅನ್ನುವಂಥ ವರ್ಡನ್ನು ಕೂಡ ಕೋಡ್ ಮಾಡಬೇಕು, ಸಿಂಪಲ್ ಆಗಿರೋದು. ಓಕೆ, ಇಲ್ಲಿ ಕೂಡ ಅದನ್ನೇ ಫಾಲೋ ಮಾಡೋಣ. ಇಲ್ಲಿರುವಂಥ ಎರಡನೇ ಅಕ್ಷರವನ್ನು ಅವರು ಯಾವ ರೀತಿ ಕೊಟ್ಟಿದ್ದಾರೆ ಅದೇ ರೀತಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಎ ಇದೆ ಅಲ್ವಾ, ಎ ಅನ್ನೋದ್ರ ನಂತರದ ಅಕ್ಷರದಿಂದ ಕೋಡ್ ಮಾಡಬೇಕು. ನೆಕ್ಸ್ಟ್ ಮತ್ತು ಅಗೇನ್ ಈ ರೀತಿ ಕೋಡ್ ಮಾಡಬೇಕು. ಅಗೇನ್ ಈ ರೀತಿ ಎರಡೆರಡು ಅಕ್ಷರಗಳು. ಡಬ್ಲ್ಯೂ ಅದೇ ರೀತಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಎಸ್ ಇದೆ, ಎಸ್ ನಂತರದ ಅಕ್ಷರ ನೀವು ಕ್ಲಿಯರ್ ಮಾಡ್ಕೊಳ್ಬೇಕು. ಎಸ್ ನಂತರದ ಅಕ್ಷರ ಟಿ ಇದೆ. ನೆಕ್ಸ್ಟ್ ಆರ್ ಆ್ಯಸ್ ಯೂಸಲ್ ಅದೇ ರೀತಿ ರೈಟ್ ಮಾಡ್ಕೊಳ್ಳೋಣ. ಈ ನಂತರದ ಅಕ್ಷರ ಎಫ್ ಇದೆ. ಈ ರೀತಿ ಸಿಂಪಲ್ಲಾಗಿ ಕೋಡ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನಂದರೆ ಮೇನ್ ವರ್ಡಾಗಿ ಕೊಟ್ಟಿರುವಂತಹ ವರ್ಡ್ನಲ್ಲಿರುವಂಥ ಅಕ್ಷರಗಳು ಕೋಡಿಂಗ್ ವರ್ಡಲ್ಲಿರುವಂಥ ಅಕ್ಷರಗಳನ್ನು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಏನಿದೆ ಅಂತ. ಅದೇ ಬೇಸ್ ಮೇಲೆ ನಾವು ಕೋಡ್ ಮಾಡಿದಾಗ ನಮಗೆ NBWTRF ಅನ್ನುವಂತಹ ಕೋಡಿಂಗ್ ವರ್ಡ್ ಸಿಗ್ತಾ ಇದೆ. ಹಾಗಾಗಿ ಇದಕ್ಕೆ ಆಪ್ಷನ್ಸ್ ಡಿ ಸರಿಯಾದಂಥ ಉತ್ತರ ಅಂತ ಗುರುತಿಸ್ಬೋದಾಗಿದೆ. ಈಸಿಯಾಗಿ ನಾವು ಇದನ್ನು ಬಿಡಿಸ್ಬೋದು ಇಂಥ ಲೆಕ್ಕಗಳು ಬಂದಾಗ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಯಲ್ಲಿರೋದು. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಅಗೇನ್ ಕೋಡಿಂಗ್ ಮತ್ತು ಡಿಕೋಡಿಂಗ್ಗೆ ರಿಲೇಟೆಡ್ ಆಗಿರೋದು. ಒಂದು ಕೋಡ್ನಲ್ಲಿ ಈಟನ್ನು 318 ಎಂದು ಬರೆಯಲಾಗಿರುತ್ತದೆ ಹಾಗೂ ಚೇರನ್ನು 24156 ಎಂದು ಬರೆಯಲಾಗಿರುತ್ತದೆ. ಅಂದರೆ ಈಟ್ ಅನ್ನುವಂತಹ ವರ್ಡ್ ಏನಿದೆ ಅಲ್ವಾ ಆ ವರ್ಡಲ್ಲಿರುವಂತಹ ಪ್ರತಿಯೊಂದು ಅಕ್ಷರಕ್ಕೂ ಕೂಡ ಒಂದೊಂದು ನಂಬರನ್ನು ಕೋಡಾಗಿ ಕೊಟ್ಟಿದ್ದಾರೆ. ಸೇಮ್ ಚೇರ್ ಅನ್ನುವಂಥ ವರ್ಡಲ್ಲೂ ಕೂಡ 5 ಅಕ್ಷರಗಳಿದ್ದಾವೆ, ಪ್ರತಿಯೊಂದು ಅಕ್ಷರಕ್ಕೂ ಕೂಡ ಒಂದೊಂದು ನಂಬರನ್ನು ಕೋಡಾಗಿ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಇಲ್ಲಿ ಮಾಡಬೇಕಾಗಿರೋದು ಟೀಚರ್ ಅನ್ನುವಂತಹ ವರ್ಡಲ್ಲಿರುವಂಥ ಅಕ್ಷರಗಳನ್ನು ಕೋಡ್ ಮಾಡಬೇಕಾಗಿದೆ. ಯಾವ ರೀತಿ ಬರೆಯಲಾಗುತ್ತೆ ಅಂತ ಕೇಳಿರೋದು. ಇಲ್ಲಿ ಕೂಡ ಅಷ್ಟೇ ನಾವಿಲ್ಲಿ ಹೆಚ್ಚು ಗಮನಿಸಬೇಕಾಗಿರೋದು ಬೇಸ್ ಆಗಿ ಕೊಟ್ಟಿರುವಂಥ ವರ್ಡು ಅಥವಾ ಮೇನ್ ಕೋಡ್ ವರ್ಡ್ಗಳೇನಿದ್ದಾವಲ್ವ ಈಟ್ 318, ಚೇರ್ 24156 ಇದಾವಲ್ವ ಅವುಗಳ ಸಹಾಯದಿಂದ ನಾವು ಟೀಚರ್ ಅನ್ನುವಂತಹ ವರ್ಡ್ಗೆ ಕೋಡ್ ಮಾಡಬೇಕಾಗಿದೆ. ಇವೆರಡನ್ನು ನಾವು ಇಲ್ಲಿ ಬೇಸ್ ವರ್ಡ್ ಆಗಿ ಪರಿಗಣಿಸಿದಾಗ ಈಸಿಯಾಗಿ ನಮಗೆ ಕೆಲವೊಂದು ವಿಚಾರಗಳು ಗೊತ್ತಾಗ್ಬಿಡ್ತವೆ. ಓಕೆ, ಎರಡೂ ವರ್ಡ್ಗಳನ್ನು ನಾವು ನೀಟಾಗಿ ಅಬ್ಸರ್ವ್ ಮಾಡಿದಾಗ ನಮಗೆ ಒಂದು ಐಡಿಯಾ ಸಿಗ್ತಾ ಇದೆ. ಅಲ್ಲಿ ಈಟ್ ಅನ್ನುವಂತಹ ವರ್ಡಲ್ಲಿರುವಂತಹ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ನಂಬರ್ ಕೋಡ್ ಮಾಡಿದ್ದಾರೆ. ಚೇರ್ನಲ್ಲಿರುವಂತಹ ಪ್ರತಿಯೊಂದು ಅಕ್ಷರಕ್ಕೂ ಕೂಡ ಒಂದೊಂದು ಅಕ್ಷರ ಕೋಡ್ ಮಾಡಿದ್ದಾರೆ. ಒಂದೊಂದು ಅಕ್ಷರ ಅಲ್ಲ, ಒಂದೊಂದು ನಂಬರನ್ನು ಕೋಡ್ ಮಾಡಿದ್ದಾರೆ. ಈಗ ನಾವು ಮಾಡಬೇಕಾಗಿರುವಂತಹ ವರ್ಡ್ ಯಾವುದು? ಟೀಚರ್ ಅನ್ನುವಂಥ ವರ್ಡ್ ಏನಿದೆ ಅಲ್ವಾ ಈ ವರ್ಡ್ಗೆ ನಾವು ಕೋಡ್ ಮಾಡಬೇಕಾಗಿದೆ. ನಾವಿಲ್ಲಿ ಗಮನಿಸಬೇಕಾಗಿರೋದು ಸ್ಪೆಷಲಿ ಇಲ್ಲಿ 2 ಅಕ್ಷರಗಳಲ್ಲಿ ಇಲ್ಲಿ ಬೇಸ್ ವರ್ಡಾಗಿ ಕೊಟ್ಟಿದ್ದಾರೆ, ಈಟ್ ಕೊಟ್ಟಿದ್ದಾರೆ ಮತ್ತು ಚೇರ್. ಈ ರೀತಿ 2 ವರ್ಡ್ಗಳನ್ನು 2 ಶಬ್ದಗಳನ್ನು ಬೇಸ್ ವರ್ಡಾಗಿ ಕೊಟ್ಟಾಗ ನಾವು ಅವುಗಳ ಸಹಾಯದಿಂದಲೇ ಈ ವರ್ಡನ್ನು ನಾವು ಕ್ಲಿಯರ್ ಮಾಡ್ಕೊಳ್ಬೋದು. ನಾವಿಲ್ಲಿ ಮಾಡಬೇಕಾಗಿದ್ದೇನೆಂದರೆ ಇಂತಹ ಲೆಕ್ಕಗಳು ಅಥವಾ ಇಂತಹ ಸಮಸ್ಯೆಗಳು ಬಂದಾಗ
ಟೀಚರ್ ಅನ್ನುವಂತಹ ವರ್ಡಲ್ಲಿರುವಂತಹ ಅಕ್ಷರಗಳೆಲ್ಲವೂ ಕೂಡ ಈ ಎರಡು ವರ್ಡ್ಗಳಲ್ಲಿ ರಿಪೀಟ್ ಆಗಿದ್ದಾವೆ ಅಥವಾ ಬಂದಿದ್ದಾವೇನಂತ ನೋಡ್ಕೊಳ್ಬೇಕು. ಅಂದರೆ TEACHER ಅನ್ನುವಂಥ ಅಕ್ಷರಗಳು ಈ ಎರಡು ಬೇಸ್ ವರ್ಡ್ಗಳಲ್ಲಿ ಬಂದಿದ್ದರೆ ನಾವು ಅಲ್ಲಿರುವಂತಹ ಕೋಡ್ಗಳ ಸಹಾಯದಿಂದಲೇ ಟೀಚರ್ ಅನ್ನುವಂತಹ ವರ್ಡ್ಗೆ ಕೋಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಮಗೆ ಕಾಣಿಸ್ತಾ ಇದೆ ಟಿ ಇದೆ, ಟಿ ಕಾಣಿಸ್ತಾ ಇದೆ, ಇ ಇದೆ, ಓಕೆ, ಇ ಕಾಣಿಸ್ತಾ ಇದೆ, ಎ ಇದೆ, ಎ ಎರಡು ಕಡೆಗೂ ಬಂದಿದೆ, ಎರಡು ಚೇರು ಮತ್ತು ಈಟಲ್ಲಿ. ನೆಕ್ಸ್ಟ್ ಸಿ ಇದೆ, ಹೆಚ್ ಇದೆ, ನೆಕ್ಸ್ಟ್ ಇ ಇದೆ, ನೆಕ್ಸ್ಟ್ ಆರ್ ಇದೆ. ಅಂದರೆ ಈ ಎರಡು ಶಬ್ದಗಳ ಸಹಾಯದಿಂದಲೇ ನಾವು ಟೀಚರ್ ಅನ್ನುವಂಥ ವರ್ಡ್ಗೆ ಕೋಡ್ ಮಾಡ್ಬೋದಾಗಿದೆ. ಆದರೆ ಇಲ್ಲಿ ಮತ್ತೆ ಒಂದು ಗಮನಿಸಬೇಕು ಒಂದು ವಿಚಾರ ಏನಂದರೆ, ಈ ಎರಡು ಶಬ್ದಗಳಲ್ಲಿ ಬೇಸ್ ವರ್ಡಾಗಿ ಕೊಟ್ಟಿರುವಂಥ ಈಟ್ ಮತ್ತು ಚೇರ್ ಏನಿದ್ದಾವಲ್ವ, ಈ ಎರಡೂ ಶಬ್ದಗಳಲ್ಲಿ ರಿಪೀಟ್ ಆಗಿರುವಂಥ ಅಕ್ಷರಗಳನ್ನು ಒನ್ ಟೈಮ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಎರಡರಲ್ಲೂ ಎ ರಿಪೀಟ್ ಆಗಿದೆ, ಎಗೆ ಕೋಡಾಗಿ ಕೊಟ್ಟಿರುವಂತಹ ನಂಬರ್ಸ್ ಏನಿದೆ ಅಲ್ವಾ ಅದು ಕೂಡ ಸೇಮ್ ಆಗಿದ್ದರೆ ಏನೂ ಸಮಸ್ಯೆ ಇಲ್ಲ, ಈಸಿಯಾಗಿ ನಾವು ಟೀಚರ್ಗೆ ನಾವು ಕೋಡ್ ಮಾಡ್ಬೋದು. ಆದರೆ ಇಲ್ಲಿರುವಂಥ ಬೇಸ್ ವರ್ಡ್ಗಳಲ್ಲಿ ರಿಪೀಟ್ ಆಗಿರುವಂಥ ಅಕ್ಷರಗಳಿಗೆ ಕೊಟ್ಟಿರುವಂತಹ ಕೋಡ್ ನಂಬರ್ ಏನಿದಾವಲ್ವ ಆ ನಂಬರ್ಗಳಲ್ಲಿ ವೇರಿಯೇಷನ್ ಇದ್ದಾಗ ಮತ್ತೆ ನಾವು ಈ ರೀತಿ ಸಿಂಪಲ್ಲಾಗಿ ಮಾಡಲಿಕ್ಕಾಗಲ್ಲ, ಅದು ಎವರೇಜ್ ಅಥವಾ ಎವರೇಜ್ ಪ್ಲಸ್ ಲೆವೆಲ್ನ ಕ್ವಶನ್ ಆಗಿರುತ್ತೆ. ಆದರೆ ಇಲ್ಲಿ ಈಸಿಯಾಗಿ ಅದೇ ರಿಪೀಟ್ ಆಗಿದೆ, ಕನ್ಫ್ಯೂಸ್ ಆಗೋಂಥ ಪಾಸಿಬಿಲಿಟಿನೇ ಇಲ್ಲ. ಹಾಗಾಗಿ ನಾವು ಈಸಿಯಾಗಿ ಕೋಡ್ ಮಾಡ್ಬೋದು. ಮೊದಲನೇ ಅಕ್ಷರ ಟಿ ಇದೆ, ಟಿಗೆ 8 ಅನ್ನುವಂಥ ಕೋಡ್ ಮಾಡಿದ್ದಾರೆ, ನಂಬರ್ 8 ಇದೆ. ಇ ಇದೆ, ಇಗೆ 3 ಇದೆ, 3 ಅಂತ ಕೋಡ್ ಮಾಡ್ಬೋದು. ನೆಕ್ಸ್ಟ್ ಎ ಇದೆ, ಎಗೆ 1 ನಂಬರಿಂದ ಕೋಡ್ ಮಾಡಿದ್ದಾರೆ, ಇಲ್ಲಿ ಕೂಡ ಎ ರಿಪೀಟ್ ಆಗಿದೆ, ಇಲ್ಲಿಯೂ ಕೂಡ 1 ನಂಬರಿಂದಲೇ ಕೋಡ್ ಮಾಡಿದ್ದಾರೆ. ಹಾಗಾಗಿ ನಮಗೆ ಕನ್ಫ್ಯೂಸ್ ಆಗೋಂಥ ಪಾಸಿಬಿಲಿಟಿ ಇಲ್ಲ ಅಥವಾ ಸಮಸ್ಯೆನೂ ಕ್ರಿಯೇಟ್ ಆಗಲ್ಲ. ಒಂದು ವೇಳೆ ಒಂದು ವರ್ಡಲ್ಲಿ ಕೊಟ್ಟಿರುವಂತಹ ನಂಬರ್ಸು ಇನ್ನೊಂದು ವರ್ಡಲ್ಲಿ ಬೇರೆ ನಂಬರ್ಸು ಯಾವುದಾದ್ರೂ ಕೊಟ್ಟಿದ್ರೆ ಅಂದರೆ ಆವಾಗ ಮತ್ತೆ ನಾವು ಈ ಟ್ರಿಕ್ಸ್ ಫಾಲೋ ಮಾಡೋಕ್ಕಾಗಲ್ಲ. ಆವಾಗ ಮತ್ತೆ ಅಲ್ಲಿರುವಂಥ ಟ್ರಿಕ್ಸ್ ಏನಿದೆ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಸೇಮ್ ಇರೋದ್ರಿಂದ ಏನು ಸಮಸ್ಯೆ ಇಲ್ಲ, ನಾವು 1 ಅನ್ನುವಂಥ ನಂಬರಿಂದಲೇ ರಿಪೀಟ್ ಮಾಡ್ಬೋದು. ನೆಕ್ಸ್ಟ್ ಸಿ ಇದೆ, ಸಿ ಬಂದಾಗ ಸಿಗೆ 2ರಿಂದ ಕೋಡ್ ಮಾಡಿದ್ದಾರೆ, ಓಕೆ 2. ಹೆಚ್ಚಿದೆ, ಹೆಚ್ಚಿಗೆ ಅವರು 4ಇಂದ ಕೋಡ್ ಮಾಡಿದ್ದಾರೆ, 4 ಅಂತ ನೋಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇ ಇದೆ, ಇ ಇಲ್ಲೇ ಆಲ್ರೆಡಿ ರಿಪೀಟ್ ಆಗಿದೆ, ಈಸಿಯಾಗಿ ಅದನ್ನೇ ನಾವು ರಿಪೀಟ್ ಮಾಡ್ಕೊಳ್ಬೋದು ಅಥವಾ ಇಲ್ಲಾದರೂ ಬರ್ಬೋದು. ಈಗ ಇಲ್ಲೇ 3ಇಂದ ಕೋಡ್ ಮಾಡಿದ್ದಾರೆ. ನೆಕ್ಸ್ಟ್ ಆರ್ ಇದೆ, ಆರ್ಗೆ 6ಇಂದ ಕೋಡ್ ಮಾಡಿದ್ದಾರೆ, ಓಕೆ 6 ಅಂತ ನೋಟ್ ಮಾಡ್ಕೊಳ್ಬೋದು. ಈ ರೀತಿ 8 3 1 2 4 3 6 ಅಂತಿರೋದು, ಓಕೆ 8 3 1 2 4 3 6 ಅಂತ ಆಪ್ಷನ್ಸ್ 3 ಇದಕ್ಕೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದಾಗಿದೆ. ಈ ರೀತಿ ಈಸಿಯಾಗಿ ಮಾಡ್ಬೋದು. ಎರಡೆರಡು ಬೇಸ್ ವರ್ಡ ಕೊಟ್ಟಾಗ ಬಹುತೇಕ ಈಸಿ ಲೆವೆಲ್ ಪ್ರಶ್ನೆ ಇರುತ್ತೆ, ನೀವು ಈಸಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು, ಇಂಥ ಪ್ರಶ್ನೆಗಳು ಈಸಿಯಾಗಿ ನೀವು ಎಕ್ಸಾಮಲ್ಲಿ ಸೊಲ್ಯೂಷನ್ ಮಾಡ್ಬೋದಾಗಿದೆ. ಓಕೆ, ಹಾಗಾಗಿ ಇದಕ್ಕೆ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಪ್ರಶ್ನೆ ಇರೋದು 60 ವಿದ್ಯಾರ್ಥಿಗಳ ಒಂದು ತರಗತಿಯಲ್ಲಿ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ 2ರಷ್ಟು ಇರುತ್ತದೆ. ಓಕೆ, ಇದು ಇಂಪಾರ್ಟೆಂಟು. ಆ ಕ್ಲಾಸಲ್ಲಿ ಒಟ್ಟು 60 ಜನ ವಿದ್ಯಾರ್ಥಿಗಳಿದ್ದಾರೆ. 60 ಜನ ವಿದ್ಯಾರ್ಥಿಗಳಲ್ಲಿ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆ ಡಬಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಕಮಲ್ ಮೇಲಿನಿಂದ 17ನೇ ಸ್ಥಾನ ಪಡೆದಿದ್ದು 9 ಹುಡುಗಿಯರು ಕಮಲ್ನ ರ್ಯಾಂಕ್ಗಿಂತ ಮೇಲಿದ್ದಾರೆ. ಹಾಗಾದರೆ ಎಷ್ಟು ಹುಡುಗರು ಕಮಲ್ನ ರ್ಯಾಂಕ್ನ ನಂತರ ಇರುತ್ತಾರೆ ಅಂತ ಇರೋದು. ಓಕೆ, ಒಂದು ಕ್ಲಾಸಲ್ಲಿ ಟೋಟಲ್ 60 ಸ್ಟೂಡೆಂಟ್ಸ್ ಇದ್ದಾರೆ. ಅದರಲ್ಲಿ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ 2ರಷ್ಟಿದೆ. ಒಂದು ಯಾವುದೋ ಎಕ್ಸಾಮ್ ತೊಗೊಂಡಿದ್ದಾರೆ, ಅದರಲ್ಲಿ ರ್ಯಾಂಕ್ ವೈಸ್ ಲಿಸ್ಟ್ ಹಚ್ಚಿದ್ದಾರೆ ಅವ್ರ ಸ್ಕೋರ್ ಪ್ರಕಾರ. ಕಮಲ್ 17ನೇ ಸ್ಥಾನದಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅವನಿಗಿಂತ ಮೇಲ್ಗಡೆ 9 ಹುಡುಗಿಯರಿದ್ದಾರೆ ಆ ಲಿಸ್ಟಲ್ಲಿ. ಹಾಗಾದರೆ ಕಮಲ್ನ ನಂತರದಲ್ಲಿ ಎಷ್ಟು ಹುಡುಗರಿದ್ದಾರೆ ಅಂತ ಪ್ರಶ್ನೆ ಇರೋದಿಲ್ಲ. ಓಕೆ, ಕ್ವಶನ್ ಬಹಳಷ್ಟು ಕನ್ಫ್ಯೂಷನ್ ಅನಿಸುತ್ತೆ, ಅದರಲ್ಲಿ ಈಸಿಯಾಗಿ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಸಿಂಪಲ್ ಆಗಿರುವಂತಹ ಪ್ರಶ್ನೆ ಇದು. ನಮಗೆ ಇಲ್ಲಿ ಗೊತ್ತಾಗಬೇಕಾಗಿರೋದು ಒಂದು 2-3 ವಿಚಾರ ಕ್ಲಿಯರ್ ಆಗಬೇಕು. ಒಟ್ಟು ಹುಡುಗರ ವಿದ್ಯಾರ್ಥಿಗಳ ಸಂಖ್ಯೆ ಆಲ್ರೆಡಿ ಕೊಟ್ಟಿದ್ದಾರೆ ಅವರು, 60 ವಿದ್ಯಾರ್ಥಿಗಳಿದ್ದಾರಂತ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನೋಟ್ ಮಾಡ್ಕೊಳ್ಳೋಣ, 60 ವಿದ್ಯಾರ್ಥಿಗಳಿದ್ದಾರೆ. ನೆಕ್ಸ್ಟ್ ಸಂಖ್ಯೆ ಕೊಟ್ಟಿಲ್ಲ ಅವರು, ಅದರಲ್ಲಿ ಹುಡುಗರೆಷ್ಟು ಹುಡುಗಿಯರೆಷ್ಟು ಅಂತ ಕೊಟ್ಟಿಲ್ಲ. ಗರ್ಲ್ಸ್ ಮತ್ತು ಬಾಯ್ಸ್ ಸಂಖ್ಯೆ ಕ್ಲಿಯರ್ ಮಾಡಿಲ್ಲ, ಆದರೆ ಒಂದು ಕೋಡ್ ಕೊಟ್ಟಿದ್ದಾರೆ ಅಲ್ಲಿ, ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ 2ರಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹುಡುಗರು 10 ಜನ ಇದ್ದರೆ ಹುಡುಗಿಯರು 20 ಜನ ಇರ್ತಾರೆ, ಈ ರೀತಿಯಲ್ಲಿ ಹೇಳಿದ್ದಾರೆ ಅವರು. ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆ 2ರಷ್ಟು ಇರುತ್ತೆ ಅಂತ ಹೇಳಿದ್ದಾರೆ. ನಾವೇನು ಮಾಡೋಣ, 60 ವಿದ್ಯಾರ್ಥಿಗಳಿದ್ದಾರಲ್ಲ, ಈ 60 ಸಂಖ್ಯೆಯನ್ನು ಈಕ್ವಲ್ ಆಗಿ 3 ಭಾಗಗಳಾಗಿ ಡಿವೈಡ್ ಮಾಡ್ಕೊಳ್ಳೋಣ. ಡಿವೈಡ್ ಮಾಡ್ಕೊಂಡಾಗ 2 ಭಾಗ ಹುಡುಗಿಯರಾಗಿರ್ತಾರೆ, 1 ಭಾಗ ಹುಡುಗರು ಇರ್ತಾರೆ. ಸಿಂಪಲ್ ಆಗಿ ಹೇಳ್ಬೋದು, ಅಥವಾ ನೀವು ಮೈಂಡ್ ಕ್ಯಾಲ್ಕುಲೇಷನ್ ಮೂಲಕನೇ ಹೇಳ್ಬೋದು, ಇದಕ್ಕೂ ಕೂಡ ನೋಟ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಫಾರ್ ಎಕ್ಸಾಂಪಲ್ 20 20 20 ಅಂತ
ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳನ್ನು 3 ಈಕ್ವಲ್ ಭಾಗಗಳಾಗಿ ಡಿವೈಡ್ ಮಾಡಿದ್ದೇವೆ. ಅದರಲ್ಲಿ 1 ಭಾಗ ಹುಡುಗರಾಗಿರ್ತಾರೆ, ರಿಮೈನಿಂಗ್ 2 ಭಾಗ ಹುಡುಗಿಯರಾಗಿದ್ದಾಗ ಅವರು ಕೊಟ್ಟಿರುವಂಥ ಕೀವರ್ಡ್ಸ್ ಇದಕ್ಕೆ ಅಪ್ಲೈ ಆಗ್ತಾವಿಲ್ಲ ಅಂತ ನೋಡ್ಕೊಳ್ಳೋಣ. ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆ 2ರಷ್ಟು ಇರಬೇಕಂತ ಹೇಳ್ತಾ ಇದ್ದಾರೆ. ಹುಡುಗರ ಸಂಖ್ಯೆ 20 ಇದೆ, ಹುಡುಗಿಯರ ಸಂಖ್ಯೆ 40 ಆಗ್ತಾ ಇದೆ, ಅಂದರೆ 2 ಪಟ್ಟಿದೆ. ಈಸಿಯಾಗಿ ಬರ್ಕೊಳ್ಬೋದು, 20 + 40 ಅಂತ ಈ ರೀತಿ ಬರ್ಕೊಳ್ಬೋದು. ಮತ್ತೆ ಒನ್ ಟೈಮ್ ಕ್ಲಾರಿಫಿಕೇಶನ್ ಮಾಡ್ಕೊಳ್ಬೇಕು, ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ 2 ಪಟ್ಟು ಇರಬೇಕಂತ ಹೇಳ್ತಿದ್ದಾರೆ. ಇದೆ ಅಲ್ಲಿ ಟೋಟಲ್ 60 ಆಗ್ತಾ ಇರಬೇಕು, 60 ಆಗ್ತಾ ಇದೆ, ಹಾಗಾಗಿ ಎಕ್ಸಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಈಗ ಲೆಕ್ಕಕ್ಕೆ ಬರೋಣ. ರ್ಯಾಂಕಿಂಗ್ ಲಿಸ್ಟ್ ಹಚ್ಚಿದ್ದಾರೆ. ಕಮಲ್ ಮೇಲಿನಿಂದ ಟಾಪಿಂದ ಬಂದಾಗ 17ನೇ ಸ್ಥಾನದಲ್ಲಿದ್ದಾನೆ ಅವನು. ಕಮಲ್ನ ಸ್ಥಾನ ಕ್ಲಿಯರ್ ಮಾಡ್ಕೊಳ್ಳೋಣ. ಓಕೆ, ಕಮಲ್ನ ಸ್ಥಾನ 17th ಪ್ಲೇಸಲ್ಲಿ ಇದ್ದಾನೆ ಅವನು. ಇದು ಕ್ಲಿಯರ್ ಆಗಿರಬೇಕು, 17th ಪ್ಲೇಸಲ್ಲಿ ಕಮಲ್ ಇರೋದು. ಇಷ್ಟು ಕ್ಲಿಯರಾಗಿ ಕೊಟ್ಟಿದ್ದಾರೆ ಅವರು. ಈಗ ಮೇಲ್ಗಡೆಯಿಂದ ಕೌಂಟ್ ಮಾಡಿದಾಗ ಕಮಲ್ 17th ಪ್ಲೇಸ್ನಲ್ಲಿದ್ದಾನೆ. ಆದರೆ ಕ್ವಶನ್ ಇರೋದು ಕಮಲ್ನ ರ್ಯಾಂಕಿಗಿಂತ ಮೇಲಿದ್ದಾರೆ ಅಂತ ಆಲ್ರೆಡಿ ಹೇಳಿದ್ದಾರೆ. ಎಷ್ಟು ಹುಡುಗರು ಕಮಲ್ನ ರ್ಯಾಂಕ್ನ ನಂತರ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಕಮಲ್ನ ನಂತರದಲ್ಲಿ ಹುಡುಗರ ಸಂಖ್ಯೆ ಎಷ್ಟು ಅಂತ. ಒಟ್ಟು ಹುಡುಗರ ಸಂಖ್ಯೆ 20 ಅಂತ ಆಲ್ರೆಡಿ ಗೊತ್ತಾಗಿದೆ. ಅದರಲ್ಲಿ ಕಮಲ್ 17th ಪ್ಲೇಸಲ್ಲಿದ್ದಾನೆ. ಆದರೆ ಹುಡುಗರ ಲಿಸ್ಟಲ್ಲಿ ಅಂತಿಲ್ಲ, ಟೋಟಲ್ ಓವರಾಲ್ ಆಗಿ ಮಿಕ್ಸಪ್ ಅದ ಗರ್ಲ್ಸ್ ಮತ್ತು ಬಾಯ್ಸ್ ಲಿಸ್ಟ್ ಕಂಬೈನ್ ಮಾಡಿದಾಗ ಅಲ್ಲಿ 17th ಪ್ಲೇಸಲ್ಲಿದ್ದಾನೆ. ಈಗ ಕಮಲ್ನ ನಂತರದಲ್ಲಿ ಎಷ್ಟು ಹುಡುಗರಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಅವರು. ಓಕೆ, ಸಿಂಪಲ್ ಆಗಿ ಮಾಡ್ಬೋದು. ಫಸ್ಟ್ ಪ್ಲೇಸಿಂದ ನಾವು ಬಂದಾಗ ಕಮಲ್ 17th ಪ್ಲೇಸಲ್ಲಿ ಇದ್ದಾನಂತ ಆಲ್ರೆಡಿ ಅವರೇ ಕ್ಲಿಯರ್ ಮಾಡಿದ್ದಾರೆ. ಕಮಲ್ಗಿಂತ ಮೇಲ್ಭಾಗದಲ್ಲಿ 9 ಹುಡುಗಿಯರಿದ್ದಾರೆ ಅಂತ ಆಲ್ರೆಡಿ ಅವರು ಕೊಟ್ಟಿದ್ದಾರೆ. ಅಂದರೆ ಕಮಲ್ನಲ್ಲಿ ನಾವೇನು ಮಾಡೋಣ, 9 ಜನ ಹುಡುಗಿಯರ ಸಂಖ್ಯೆಯನ್ನು ಲೆಸ್ ಮಾಡೋಣ. ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ? 8 ಬರುತ್ತೆ. ಅಂದರೆ ಕಮಲ್ನವರೆಗೂ 17th ಪ್ಲೇಸ್ವರೆಗೂ ಬಂದಾಗ ಹುಡುಗರ ಸಂಖ್ಯೆ ಎಷ್ಟಿದೆ ಅಂದರೆ 8 ಜನ ಹುಡುಗರಿದ್ದಾರೆ ಅಂತ ಆಲ್ರೆಡಿ ಗೊತ್ತಾಗ್ತಾ ಇದೆ. ಟೋಟಲ್ ಹುಡುಗರ ಸಂಖ್ಯೆ ಎಷ್ಟಿದೆ? 20 ಇರೋದು. 20ಯಲ್ಲಿ 8 ಲೆಸ್ ಮಾಡೋಣ. ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ? 12 ಬರುತ್ತೆ. ಅಂದರೆ ಕಮಲ್ನ ನಂತರದ ಸ್ಥಾನದಲ್ಲಿ ಅಥವಾ ಕಮಲ್ನ ಕೆಳಭಾಗದಲ್ಲಿ ಬಂದಾಗ ಇನ್ನೂ 12 ಜನ ಹುಡುಗರಿದ್ದಾರಂತ ಈಸಿಯಾಗಿ ಹೇಳ್ಬೋದು. ಹಾಗಾಗಿ ಇದಕ್ಕೆ ಆಪ್ಷನ್ ಸಿ ಸರಿಯಾದಂಥ ಆನ್ಸರ್ ಆಗಿರುತ್ತೆ. ಸಿಂಪಲ್ ಆಗಿ ಲೆಕ್ಕವನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಲೆಕ್ಕ ಸಾಕಷ್ಟು ಕನ್ಫ್ಯೂಷನ್ ಆಗಿ ಕೊಟ್ಟಿದ್ರು ಕೂಡ ಸಿಂಪಲ್ಲಾಗಿ ಅರ್ಥ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ನಾವು ಅದನ್ನು ಸಾಲ್ವ್ ಮಾಡ್ಬೋದಾಗಿದೆ. ಓಕೆ, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಇರೋದು ನೀಡಿದ ಪರ್ಯಾಯಗಳಲ್ಲಿ ಕಾಣೆಯಾದ ಸಂಖ್ಯೆಯನ್ನು ಗುರುತಿಸಿ ಅಂತ ಇರೋದು. ಓಕೆ, ಒಂದು ಡೈಗ್ರಾಮ್ ಕೊಟ್ಟಿದ್ದಾರೆ. ಇಲ್ಲಿ ಟ್ರಯಾಂಗಲ್ ಇದೆ, 3 ಟ್ರಯಾಂಗಲ್ ಇದ್ದಾವೆ. ಟ್ರಯಾಂಗಲ್ ಸುತ್ತಲೂ ಕೂಡ 3 ನಂಬರ್ಗಳು ಕೊಟ್ಟಿದ್ದಾರೆ, ಮಿಡಲಲ್ಲಿ ಮತ್ತೊಂದು ನಂಬರ್ ಕೊಟ್ಟಿದ್ದಾರೆ. ಓಕೆ, ಅವುಗಳ ಸಹಾಯದಿಂದ ಈ ಥರ್ಡ್ ಟ್ರಯಾಂಗಲ್ ಏನಿದೆ ಅಲ್ವಾ, ಅಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರಲ್ಲ, ಕ್ವಶನ್ ಮಾರ್ಕ್ ಇದೆ ಅಲ್ವಾ, ಆ ಪ್ಲೇಸಲ್ಲಿರುವಂಥ ನಂಬರ್ ಯಾವುದು ಅಂತ ನಾವು ಐಡೆಂಟಿಫೈ ಮಾಡಬೇಕಾಗಿದೆ. ಓಕೆ, ಇಂತಹ ಪ್ರಾಬ್ಲಮ್ಸ್ ಬಂದಾಗ ಸಿಂಪಲ್ ಆಗಿ ಮೂಲ ಕ್ರಿಯೆಗಳ ಮೇಲೆ ಬಹುತೇಕ ಪ್ರಾಬ್ಲಮ್ಸ್ಗಳಿರುವಂಥ ಪಾಸಿಬಿಲಿಟಿ ಇರುತ್ತೆ ಇಲ್ಲಿ. ಓಕೆ, ಇಲ್ಲಿ ನಾವು ಮಾಡಬೇಕಾಗಿರುವಂಥ ಸಿಂಪಲ್ ಸೊಲ್ಯೂಷನ್ ಏನಂದರೆ, ಫಸ್ಟ್ ಆಫ್ ಆಲ್ ಟ್ರಯಾಂಗಲ್ನ ಸುತ್ತಲೂ ಇರುವಂತಹ ನಂಬರ್ಸನ್ನು ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಬೇಕು. ಟ್ರಯಾಂಗಲ್ಸ್ನ ಸುತ್ತಲೂ ಅಂದರೆ 5 ಇದೆ, 6 ಇದೆ, 4 ಇದೆ. ಈ 3 ನಂಬರ್ಸು ಪ್ಲಸ್ ಮಾಡಿದ್ರೆ ಅಥವಾ ಮೈನಸ್ ಮಾಡಿದ್ರೆ ಅಥವಾ 2 ಪ್ಲಸ್ಸು 1 ಮೈನಸ್ಸು ಇಂಟು ಮಾಡಿದ್ರೆ ಅಥವಾ ಭಾಗಿಲೆ ಮಾಡಿದ್ರೆ, ಕೆಲವೊಂದು ಟೈಮ್ ವರ್ಗ ಸಂಖ್ಯೆ ಆಗಿರ್ಬೋದು ಅಥವಾ ಘನ ಸಂಖ್ಯೆ ಆಗಿರ್ಬೋದು, ಈ ರೀತಿ ಅವೆಲ್ಲವನ್ನು ವಿಚಾರ ಮಾಡಿದಾಗ ಅದರಲ್ಲಿ ಯಾವುದಾದ್ರೂ ಆನ್ಸರ್ 12 ಬಂದರೆ ಅವ್ರ ಪ್ರಕಾರ ನಮ್ಮ ಟ್ರಿಕ್ಸಿಗೆ ಸರಿಯಾಗಿರುತ್ತೆ. ಸೇಮ್ ಅದೇ ಟ್ರಿಕ್ಸ್ ಸೆಕೆಂಡ್ ಪ್ರಾಬ್ಲಮ್ಗೂ ಅಪ್ಲೈ ಆಗಬೇಕು, ಅಲ್ಲೂ ಸರಿಯಾಗಿ ಬರಬೇಕು, ಅವಾಗ ಅದು ಎಕ್ಸಾಕ್ಟ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನಾನು ಇವು 3 ಪ್ಲಸ್ ಮಾಡ್ತೀನಿ, 4, 6 ಮತ್ತು 5. ಇವು 3 ಪ್ಲಸ್ ಮಾಡಿದಾಗ ಎಷ್ಟು ಬರುತ್ತೆ? 15 ಬರುತ್ತೆ. ಆದರೆ ಇಲ್ಲೆಷ್ಟಿದೆ? 12 ಇದೆ, ಅಂದರೆ ಪ್ಲಸ್ ಇಲ್ಲ ಅಂತ ಅರ್ಥ. 2 ಪ್ಲಸ್ ಮಾಡಿ 1 ಮೈನಸ್ ಮಾಡ್ತೀನಿ, ಅವಾಗೇನಾದರೂ 12 ಬರುತ್ತೆ ಅಂದರೆ ಅವಾಗಲೂ 12 ಸಿಗೋದಿಲ್ಲ. ಓಕೆ, ಅಂದರೆ ಇದು ಪ್ಲಸ್ಸು ಮೈನಸ್ಸು ಅಲ್ಲ. ಇಂಟು ಮಾಡ್ತೀನಿ, ಇಂಟು ಮಾಡಿದಾಗ ಎಷ್ಟು ಬರುತ್ತೆ? 6 4 = 24. 24 × 5 ಮಾಡಿದ್ರೆ 120 ಬರುತ್ತೆ. ಆದರೆ ಇಲ್ಲಿ 12 ಇದೆ, ಇಲ್ಲಿ ಅದನ್ನೂ ಆಗ್ತಾ ಇಲ್ಲ. ಡಿವಿಷನ್ ಮಾಡಲಿಕ್ಕೂ ಆದರೂ 12 ಬರಲ್ಲ. ವರ್ಗ ಸಂಖ್ಯೆ ಘನ ಸಂಖ್ಯೆನೂ ಅಲ್ಲಿ ಸಿಗ್ತಾ ಇಲ್ಲ. ಓಕೆ, ಈ ರೀತಿ ಇದೆ. ಅದರಲ್ಲಿ ಗಮನಿಸಬೇಕು, ಇಲ್ಲಿರುವಂತಹ ಆನ್ಸರಾಗಿ ಬರ್ತಾ ಇರುವಂತಹ ನಂಬರ್ ಏನಿದೆ ಅಲ್ವಾ, ಈ ನಂಬರ್ ಬಹಳಷ್ಟು ದೊಡ್ಡ ನಂಬರ್ ಇದ್ದರೆ ಅದು ಇಂಟು ಅಥವಾ ವರ್ಗ ಘನ ಅಂತ ಇರ್ಬೋದು. ಆದರೆ ಇಲ್ಲಿರುವಂತಹ ನಂಬರ್ಸ್ ಅಷ್ಟು ದೊಡ್ಡ ಸಂಖ್ಯೆ ಅಲ್ಲ. ಹಾಗಾಗಿ ನಾವೇನು ಮಾಡ್ಬೋದು, ಇದು ಆಲ್ಮೋಸ್ಟ್ ಆಲ್ ಇಂಟು ಮಾಡಿದ್ರೂ ಕೂಡ ಮತ್ತೆ ಅದನ್ನು ಡಿವೈಡ್ ಮಾಡಿ ಅಥವಾ ಅದನ್ನು ಮೈನಸ್ ಮಾಡಿ ಇಟ್ಟಿರ್ಬೋದು ಅಂತ ಅನಿಸುತ್ತೆ. ನಾವು ಇಂಟು ಮಾಡಿದಾಗ ನಮಗೆ ಒಂದು ಆನ್ಸರ್ ಸಿಗ್ತಾ ಇತ್ತು. 5, 4 ಮತ್ತು 6 ಇಂಟು ಮಾಡಿದಾಗ 120 ಅಂತ ಆನ್ಸರ್ ಬರ್ತಾ ಇತ್ತು. 120 ಮತ್ತು 12 ಇವೆರಡನ್ನು ನೀಟಾಗಿ ಅಬ್ಸರ್ವ್ ಮಾಡಿದಾಗ ನಮಗೆ ಒಂದು ಐಡಿಯಾ ಸಿಗುತ್ತೆ.
ಮೋಸ್ಟ್ಲಿ 12ಇಂದ ಡಿವೈಡ್ ಮಾಡಿರ್ಬೋದು, ಮಾಡಿದ್ರೆ ಆನ್ಸರ್ 12 ಬರ್ತಾ ಇದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಸೆಕೆಂಡ್ಗೆ ಹೋಗೋಣ. ಸೆಕೆಂಡಲ್ಲೂ ಇದೇ ಟ್ರಿಕ್ಸ್ ಫಾಲೋ ಆದರೆ ಓಕೆ. 6 × 5 ಮಾಡಿದ್ರೆ 30 ಆಗುತ್ತೆ. 30 × 7 ಮಾಡಿದ್ರೆ ಎಷ್ಟಾಗುತ್ತೆ? 210 ಆಗುತ್ತೆ. 210 ಡಿವೈಡೆಡ್ ಬೈ 10 ಮಾಡೋಣ. ಈಗಲೂ ಕೂಡ ನಾವು ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 21 ಬರುತ್ತೆ. ಹಾಗಾದರೆ ಓಕೆ, ಇಲ್ಲಿ ನಮಗೆ ಎರಡರಲ್ಲೂ ಸಿಕ್ಕಿರುವಂಥ ಟ್ರಿಕ್ಸ್ ಅಥವಾ ಏನು ಪ್ಲ್ಯಾನ್ ಇದೆ ಅಲ್ವಾ, ಅದು ಸರಿಯಾಗಿದೆ. ಅಂದರೆ ಟ್ರಯಾಂಗಲ್ನ ಸುತ್ತಲಿರುವಂತಹ ನಂಬರ್ಸನ್ನು ಇಂಟು ಮಾಡಿದ್ದಾರೆ, ಬರುವಂತಹ ಆನ್ಸರನ್ನು ಡಿವೈಡೆಡ್ ಬೈ 10 ಮಾಡಿದ್ದಾರೆ, ಅದನ್ನೇ ಟ್ರಯಾಂಗಲ್ ಒಳಗಡೆ ಇಟ್ಟಿದ್ದಾರೆ. ಓಕೆ, ಇದಕ್ಕೂ ಅದೇ ಫಾಲೋ ಮಾಡೋಣ. 8 4 ಜಾ 32. 32 × 10 ಮಾಡಿದ್ರೆ ಎಷ್ಟಾಗುತ್ತೆ? 310 ಆಗುತ್ತೆ. ಡಿವೈಡೆಡ್ ಬೈ 10 ಮಾಡೋಣ. 10 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 32 ಬರುತ್ತೆ. ಅಂದರೆ ಕ್ವಶನ್ ಮಾರ್ಕ್ ಏನಿದೆ ಅಲ್ವಾ, ಈ ಪ್ಲೇಸಲ್ಲಿ ನಮಗೆ ಬರಬೇಕಾದಂತಹ ನಂಬರ್ ಯಾವುದು? 32. ಸಿಂಪಲ್ಲಾಗಿ ನಾವು ಐಡೆಂಟಿಫೈ ಮಾಡ್ಬೋದಾಗಿದೆ. ಓಕೆ, ಈ ರೀತಿ ಸಿಂಪಲ್ಲಾಗಿ ಸ್ವಲ್ಪ ವಿಚಾರ ಮಾಡಬೇಕು. ಜಸ್ಟ್ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಿದ ತಕ್ಷಣಕ್ಕೆ ಪರ್ಫೆಕ್ಟ್ ಆಗಲ್ಲ ನಾವು ಮೆಂಟಲ್ ಎಬಿಲಿಟಿಯಲ್ಲಿ. ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಆ ಇಮೇಜ್ ನೋಡಿದ ತಕ್ಷಣಕ್ಕೆ ಅಥವಾ ಆ ಡೈಗ್ರಾಮ್ಸ್ ನೋಡಿದ ತಕ್ಷಣಕ್ಕೆ ನಿಮಗೆ ಫ್ಲ್ಯಾಶ್ ಆಗುತ್ತೆ. ಕೆಲವೊಂದು ಮಿನಿಮಮ್ ಬೇಸಿಕ್ ಐಡಿಯಾ ನಿಮಗೆ ಫ್ಲ್ಯಾಶ್ ಆಗುತ್ತೆ. ಖಂಡಿತ ನೀವು ಆನ್ಸರನ್ನು ಐಡೆಂಟಿಫೈ ಮಾಡ್ಬೋದು ಈಸಿಯಾಗಿ. ಓಕೆ, ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ 32. ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಆನ್ಸರ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಪ್ರಶ್ನೆ ಇರೋದು, ಕೆಳಗೆ ಕೊಟ್ಟಿರುವ ಮಾಹಿತಿಗಳನ್ನು ಎಚ್ಚರಿಕೆಯಿಂದ ಓದಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಅಂತಿದೆ. 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಸಹಾಯದಿಂದ ಪ್ರಶ್ನೆಗೆ ಆನ್ಸರ್ ಮಾಡಬೇಕು. ಪ್ರಶ್ನೆ ಇಲ್ಲಿಲ್ಲ, ಪ್ರಶ್ನೆ ನೆಕ್ಸ್ಟ್ ಸ್ಲೈಡಲ್ಲಿದೆ. ಸ್ಟೇಟ್ಮೆಂಟ್ ಕ್ಲಿಯರ್ ಮಾಡ್ಕೊಳ್ಳೋಣ ಏನಿದೆ ಅಂತ. ಅಸದ್, ಬಬ್ಲಿ, ಕಾಜೋಲ್, ದೇವ್, ಈವಾ ಮತ್ತು ಫಾತಿಮಾ ಎಂಬ 6 ಸ್ನೇಹಿತರು ವೃತ್ತಾಕಾರದ ಮುಚ್ಚಿದ ವೃತ್ತದಲ್ಲಿ ಕುಳಿತಿದ್ದಾರೆ. 6 ಜನ ಒಂದು ರೌಂಡ್ ಟೇಬಲಲ್ಲಿ ಕುಳಿತಿದ್ದಾರೆ. ಕಾಜೋಲ್ ಅಸದ್ ಮತ್ತು ಬಬ್ಲಿಯ ನಡುವೆ ಕುಳಿತಿದ್ದಾಳೆ. ಫಾತಿಮಾ ಈವಾ ಮತ್ತು ಅಸದ್ನ ನಡುವೆ ಕುಳಿತಿದ್ದಾಳೆ. ಈವಾ ದೇವನ ಎಡಬದಿಯಲ್ಲಿ ಕುಳಿತಿದ್ದಾಳೆ. ಇಷ್ಟು ಸ್ಟೇಟ್ಮೆಂಟ್ ಇರೋದು. ಇದ್ರ ಮೇಲೆ ಕ್ವಶನ್ ಅವರು ಕೇಳ್ತಾ ಇದ್ದಾರೆ. ಓಕೆ, ಏನಿದೆ ಅಂದರೆ ಕ್ವಶನ್ ರೌಂಡ್ ಟೇಬಲ್ಗೆ ರಿಲೇಟೆಡ್ ಆಗಿರುವಂಥದ್ದು ಅಥವಾ ಸೀಟ್ ಅರೇಂಜ್ಮೆಂಟಿಗೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ. ಹಾಗಾಗಿ ನಾವೇನು ಮಾಡಬೇಕು? ಒಂದು ರೌಂಡ್ ಟೇಬಲನ್ನು ಡ್ರಾ ಮಾಡ್ಕೊಂಡಿರಬೇಕು. ಓಕೆ, ರೌಂಡ್ ಟೇಬಲ್ ಡ್ರಾ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟೇಟ್ಮೆಂಟಲ್ಲಿ ಜಸ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅವರು 6 ಜನ ಸ್ನೇಹಿತರಿದ್ದಾರಂತ 6 ಜನರ ಹೆಸರನ್ನು ಕೊಟ್ಟಿದ್ದಾರೆ. ಓಕೆ, ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲೇ ಓದಿದ್ದೇವೆ. ನೆಕ್ಸ್ಟ್ ಇರುವಂಥ 3 ಪಾಯಿಂಟ್ಸ್ ಏನಿದ್ದಾವಲ್ಲ ಸ್ಟೇಟ್ಮೆಂಟ್ಸು, ಅದು ವೆರಿ ಇಂಪಾರ್ಟೆಂಟ್ ಈ ಲೆಕ್ಕಕ್ಕೆ ರಿಲೇಟೆಡ್ ಆಗಿ. ಏನು ಹೇಳ್ತಾ ಇದ್ದಾರೆ? ಕಾಜೋಲ್ ಅಸದ್ ಮತ್ತು ಬಬ್ಲಿಯ ನಡುವೆ ಕುಳಿತಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಯಾರ ಸೀಟನ್ನು ಇಲ್ಲಿ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಮಾಡ್ಕೊಳ್ಬೇಕು. ಆ 3ರಲ್ಲಿ ಕಾಜೋಲ್ನ ಸ್ಥಾನ ಯಾವುದು ಅಂತ ಅವ್ರು ಕ್ಲಿಯರ್ ಮಾಡ್ತಾ ಇದ್ದಾರೆ. ಕಾಜೋಲ್ ಅಸದ್ ಮತ್ತು ಬಬ್ಲಿಯ ನಡುವೆ ಕುಳಿತಿದ್ದಾಳೆ ಅಂದರೆ ಕಾಜೋಲ್ನ ಒಂದು ಬದಿಯಲ್ಲಿ ಅಸದ್ ಇದ್ದರೆ ಮತ್ತೊಂದು ಬದಿಯಲ್ಲಿ ಬಬ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ 6 ಜನ ಇರೋದ್ರಿಂದ ನಾವು 6 ಸೀಟನ್ನು ಅರೇಂಜ್ಮೆಂಟ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಳ್ಬೋದು. ನೀವು ಯಾವ ಆ್ಯಂಗಲಲ್ಲಾದರೂ ಮಾಡ್ಕೊಳ್ಬೋದು. ಬೆಟರ್ ಈ ರೀತಿ ಮಾಡ್ಕೊಳ್ಳೋದು ಬೆಟರ್ ಅನಿಸುತ್ತೆ. ಈಗ ಕಾಜೋಲ್ಗೆ ಒಂದು ಪ್ಲೇಸನ್ನು ನಾವು ಫಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲಿ ಮಾಡ್ಕೊಳ್ಬೇಕು ಅಂತ ಪ್ರಶ್ನೆ ಬರ್ತಾ ಇರ್ಬೋದು. 6 ಸ್ಥಾನಗಳಲ್ಲಿ ಎಲ್ಲಾದರೂ ಮಾಡ್ಕೊಳ್ಬೋದು. ಎಲ್ಲಿ ಮಾಡ್ಕೊಂಡ್ರೂ ಲೆಕ್ಕ ಕರೆಕ್ಟೇ ಬರುತ್ತೆ ಅದು. ಓಕೆ, ನಾನೇನು ಮಾಡ್ತೀನಿ? ಈ ಪ್ಲೇಸಲ್ಲಿ ಮಾಡ್ಕೊಳ್ತಾ ಹೋಗ್ತೀನಿ. ನಾನು ಕಾಜೋಲ್ಗೆ ಈ ಪ್ಲೇಸನ್ನು ಕೊಡ್ತೀನಿ ನಾನು, ಕಾಜೋಲ್ ಅಂತ. ಓಕೆ, ಕಾಜೋಲ್ ಅಸದ್ ಮತ್ತು ಬಬ್ಲಿಯ ನಡುವೆ, ಅಸದ್ ಮತ್ತು ಬಬ್ಲಿಯ ಮಿಡಲಲ್ಲಿ ಕುಳಿತಿದ್ದಾರೆ. ಅಂದರೆ ಇಲ್ಲಿ ನಾನು ಅಸದ್ ಅನ್ನುವಂಥ ಹೆಸರನ್ನು ನೋಟ್ ಮಾಡ್ಕೊಳ್ತೀನಿ, ಈ ಕಡೆ ಬಬ್ಲಿ ಅನ್ನುವಂಥ ಹೆಸರನ್ನು ನೋಟ್ ಮಾಡ್ಕೊಳ್ತೀನಿ. ಅಂದರೆ ಕಾಜೋಲ್ ಅಸದ್ ಮತ್ತು ಬಬ್ಲಿಯ ಮಧ್ಯದಲ್ಲಿ ಕುಳಿತಿದ್ದಾರೆ ಅನ್ನೋದು ಆ ಸ್ಟೇಟ್ಮೆಂಟ್ಗೆ ಇದು ನಾನು ಕೊಟ್ಟಿರುವಂಥ ಏನು ಸೀಟ್ ಅರೇಂಜ್ಮೆಂಟ್ ಇದೆ ಅಲ್ವ ಅದು ಸರಿಯಾಗಿ ಆಗ್ತಾಯಿದೆ. ಮತ್ತು ಇಲ್ಲಿ ಇನ್ನೊಂದು ಗಮನಿಸಬೇಕು, ಸೀಟ್ ಅರೇಂಜ್ಮೆಂಟ್ ಪ್ರಾಬ್ಲಮ್ಸಲ್ಲಿ ಬಂದಾಗ ನಾವು ಒಂದು ಗೆಸ್ ಮೇಲೆ ನಾವು ಸೀಟ್ ಅರೇಂಜ್ಮೆಂಟನ್ನು ಸ್ಟಾರ್ಟ್ ಮಾಡಬೇಕು. ನಾನು ಮಾಡ್ತಾ ಇರುವಂಥ ಅರೇಂಜ್ಮೆಂಟ್ ಎಕ್ಸಾಕ್ಟ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೊನೆಯ ಸ್ಟೇಟ್ಮೆಂಟ್ ಬಂದಾಗ ಅದು ಕ್ಲಿಯರ್ ಆಗುತ್ತೆ. ಅಲ್ಲಿವರೆಗೂ ನಾವು ಅದನ್ನು ಒಂದು ಅಂದಾಜು ಮೇಲೆ ಇಟ್ಕೊಂಡು ಬರ್ತಾ ಇರಬೇಕು, ಒಂದು ಗೆಸ್ ಮೇಲೆ. ಕೊನೆ ಸ್ಟೇಟ್ಮೆಂಟ್ ಬಂದಾಗ ಅದು ಎಲ್ಲ ಸ್ಥಾನಗಳು ಸರಿಯಾಗಿ ಹೊಂದಾಣಿಕೆ ಆಗಿದ್ದರೆ ನಾವು ಸೊಲ್ಯೂಷನ್ಗೆ ಹೋಗಬೇಕು. ಇಲ್ಲಂದರೆ ಏನು ಮಾಡಬೇಕು? ಮತ್ತೆ ನಾವಿಲ್ಲಿ ಚೇಂಜ್ ಮಾಡ್ಕೋಬೇಕು ಅವ್ರ ಪ್ಲೇಸನ್ನು. ಅದು ಕ್ಲಿಯರ್ ಆಗಿರಬೇಕು. ಸೆಕೆಂಡ್ ಸ್ಟೇಟ್ಮೆಂಟ್ಗೆ ಹೋಗೋಣ. ಫಾತಿಮಾ ಈವಾ ಮತ್ತು ಅಸದ್ನ ನಡುವೆ ಕುಳಿತಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರ ಸ್ಥಾನವನ್ನು ಕನ್ಫರ್ಮ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಫಾತಿಮಾಳ ಸ್ಥಾನ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಫಾತಿಮಾ ಎಲ್ಲಿದ್ದಾಳೆ ಅಂದರೆ ಈವಾ ಮತ್ತು ಅಸದ್ನ ಮಿಡಲಲ್ಲಿ ಕುಳಿತಿದ್ದಾಳೆ. ಓಕೆ, ಇಲ್ಲ ಆಲ್ರೆಡಿ 3 ಸ್ಥಾನವನ್ನು ನಾವು ಕನ್ಫರ್ಮ್ ಮಾಡ್ಕೊಂಡಿದ್ದೇವೆ. ಅದರಲ್ಲಿ ಈ 3ರಲ್ಲಿ ಯಾರಾದರೂ ರಿಪೀಟ್ ಆಗಿದ್ದಾರಾ ಅನ್ನೋದು ನಾವು ಮತ್ತೆ ಕ್ಲಿಯರ್ ಮಾಡ್ಕೊಳ್ಬೇಕು. ಅಂದರೆ ಫಾತಿಮಾ ಅಂತೂ ರಿಪೀಟ್ ಆಗಿಲ್ಲ, ಯಾಕಂದರೆ ಫಾತಿಮಾಳ ಪ್ಲೇಸನ್ನು ಇಲ್ಲಿ ಅವರು ಫಿಕ್ಸ್ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಕ್ಲಿಯರ್ ಮಾಡ್ಕೋಬೇಕಾಗಿರೋದು ಈವಾ ಮತ್ತು ಅಸದ್ ಅವರಿಬ್ಬರಲ್ಲಿ ಯಾರ್ದಾದ್ರೂ ಸ್ಥಾನ ಅಂದರೆ ಆಲ್ರೆಡಿ ಅವ್ರ ಪ್ಲೇಸ್ ಫಿಕ್ಸ್ ಆಗಿದೆ ಅಂತ ನೋಡ್ಕೊಳ್ಬೇಕು. ನೋಡಿಕೊಂಡಾಗ ನಮಗೆ ಅಸದ್ ಸ್ಥಾನ ಆಲ್ರೆಡಿ ಫಿಕ್ಸ್ ಆಗಿರೋದು ಕಂಡು ಬರ್ತಾ ಇದೆ. ಅಂದರೆ ನಾವೀಗ ಅಸದ್ ಸ್ಥಾನವನ್ನು ನಾವು ಮತ್ತೆ ಐಡೆಂಟಿಫೈ ಮಾಡ್ಕೋಬೇಕಾಗಿಲ್ಲ.
ಫಾತಿಮಾ ಈವಾ ಮತ್ತು ಅಸದ್ ಮಧ್ಯದಲ್ಲಿದ್ದಾರೆ. ಅಸದ್ ಇಲ್ಲಿದ್ದಾನೆ ಅಂದರೆ ಫಾತಿಮಾ ಈ ಪ್ಲೇಸಲ್ಲಿ ಬಂದುಬಿಡ್ತಾಳೆ. ಯಾಕಂದರೆ ಫಾತಿಮಾ ಅಸದ್ ಮತ್ತು ಈವಾ ಅವರ ಮಧ್ಯದಲ್ಲಿ ಕುಳಿತಿದ್ದಾಳೆ. ಓಕೆ, ಇಷ್ಟು ಕ್ಲಿಯರ್ ಆಯಿತು. ರಿಮೈನಿಂಗ್ ಒಂದು ಪ್ಲೇಸ್ ಮಾತ್ರ ಉಳಿದಿದೆ. ಈಸಿಯಾಗಿ ಹೇಳ್ಬೋದು 5 ವ್ಯಕ್ತಿಗಳ ಸ್ಥಾನ ಫಿಕ್ಸ್ ಆದ ಕೊನೆಯದಾಗಿ ಉಳಿದಿರೋದು ಯಾರ್ದು? ದೇವ್ ಅನ್ನುವಂತಹ ವ್ಯಕ್ತಿದು. ಅಥವಾ ಕೊನೆ ಸ್ಟೇಟ್ಮೆಂಟು ನೋಡೋಣ ಏನಿದೆ ಅಂತ. ಈವಾ ದೇವ್ನ ಎಡಬದಿಯಲ್ಲಿ ಕುಳಿತಿದ್ದಾಳೆ ಅಂತ. ಈವಾ ದೇವ್ನ ಎಡಬದಿ ಉಳಿದಿರೋದು ಒಂದೇ ಪ್ಲೇಸು. ಇಲ್ಲಿ ದೇವ್ ಅಂತ ಬರಿತೀನಿ. ಆತನ ಎಡಭಾಗದಲ್ಲಿ ಈವಾ ಇರಬೇಕು. ಅವಾಗ ಈ ಸೀಟ್ ಅರೇಂಜ್ಮೆಂಟ್ ಎಕ್ಸಾಕ್ಟಾಗಿ 100% ಸರಿಯಾಗಿದೆ ಅಂತ ಹೇಳ್ಬೋದು. ಓಕೆ, ಈತನ ಲೆಫ್ಟ್ ಈತ ಈ ಕಡೆ ಮುಖ ಮಾಡಿ ಕುಳಿತಿದ್ದಾರೆ. ಎಲ್ಲರ ಮುಖನೂ ಕೂಡ ರೌಂಡ್ ಟೇಬಲಲ್ಲಿ ಇರೋದ್ರಿಂದ ಈ ಕಡೆ ಮುಖ ಮಾಡಿ ಕುಳಿತಿರೋದ್ರಿಂದ ಅವರು ಲೆಫ್ಟು ಮತ್ತು ರೈಟ್ ಕೂಡ ನಿಮಗೆ ಕ್ಲಿಯರ್ ಆಗಿರಬೇಕು. ಓಕೆ, ಇಲ್ಲಿ ದೇವನ ಎಡಭಾಗ ಅಂದರೆ ಈ ಭಾಗ ಆಗಿರುತ್ತೆ. ಈವಾ ದೇವನ ಎಡಬದಿಯಲ್ಲಿರಬೇಕು, ಎಡಬದಿಯಲ್ಲಿದ್ದಾಳೆ. ಓಕೆ, ಇಷ್ಟು ಕ್ಲಿಯರ್ ಆಯಿತು. ಕೊನೆ ಸ್ಟೇಟ್ಮೆಂಟ್ ಬಂದಾಗ ಈ ದೇವನ ಎಡಬದಿಯಲ್ಲಿರ್ಬೇಕಂತ ಏನು ಹೇಳಿದ್ರಲ್ವ, ಆ ಸ್ಟೇಟ್ಮೆಂಟ್ಗೆ ಇದೆಲ್ಲ ಸೆಟ್ ಆಗಿರೋದ್ರಿಂದ ನಾವು ಮಾಡಿರುವಂಥ ಸೀಟ್ ಅರೇಂಜ್ಮೆಂಟ್ ಎಕ್ಸಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಈಗ ಪ್ರಶ್ನೆಗೆ ಹೋಗೋಣ ಏನಿದೆ ಅಂತ. ಓಕೆ, ಇಲ್ಲಿ ಆಲ್ರೆಡಿ ನಾವು ಪ್ರೀವಿಯಸ್ ಸ್ಲೈಡಲ್ಲಿ ಡಿಸ್ಕಷನ್ ಮಾಡಿ ಸೀಟ್ ಅರೇಂಜ್ಮೆಂಟ್ ಮಾಡಿದ್ದೇವಲ್ವಾ. ಓಕೆ, ಅದನ್ನೇ ನೋಡ್ಬೋದು. ಇಲ್ಲಿ ನಾವು ಏನು ಹೇಳ್ತಾ ಇದ್ದಾರೆ ಅಲ್ಲಿ ಅಂತ ನೋಡ್ತಾ ಹೋದರೆ ಕ್ವಶನ್ ಇರೋದು ಬಬ್ಲಿಯ ಎಡಗಡೆಗೆ ಕುಳಿತವರು ಯಾರು ಅಂತ. ಬಬ್ಲಿಯ ಎಡಭಾಗದಲ್ಲಿ ಕೇಳ್ತಾ ಇದ್ದಾರೆ. ಬಬ್ಲಿ ಇಲ್ಲಿದ್ದಾರೆ, ಕ್ಲಿಯರ್ ಆಗಿರಬೇಕು. ಅವರ ಎಡಭಾಗ ಬಲಭಾಗ ಕ್ಲಿಯರ್ ಆಗಿರಬೇಕು. ಅವರ ಮುಖ ಈ ಕಡೆ ಇದೆ, ಅವರ ಬಲಭಾಗ ಇದಾಗಿರುತ್ತೆ, ಅವರ ಎಡಭಾಗ ಇದಾಗಿರುತ್ತೆ, ಅದು ಕ್ಲಿಯರ್ ಆಗಿರಬೇಕು. ಬಬ್ಲಿಯ ಎಡಗಡೆಗೆ ಕುಳಿತವ್ರು ಕೇಳ್ತಾ ಇದ್ದಾರೆ. ಅವರ ಎಡಗಡೆಗೆ ಯಾರಿದ್ದಾರೆ? ದೇವ್ ಅನ್ನುವಂತಹ ವ್ಯಕ್ತಿ ಇದ್ದಾನೆ. ಹಾಗಾಗಿ ಇದಕ್ಕೆ ಆನ್ಸರ್ ದೇವ್ ಆಗಿರುತ್ತೆ. ಅಂದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಅಂತ ಗುರುತಿಸ್ಬೋದು. ಮತ್ತು ಕೆಲವೊಮ್ಮೆ ಪರೀಕ್ಷೆಯಲ್ಲಿ ಸೀಟ್ ಅರೇಂಜ್ಮೆಂಟ್ಗೆ ಬಂದಾಗ ಒಂದೇ ಸ್ಟೇಟ್ಮೆಂಟ್ ಮೇಲೆ ಸುಮಾರು 2-3 ಕ್ವಶನ್ಗಳು ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಸಿಂಪಲ್ ಆಗಿರುತ್ತೆ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಎಕ್ಸಾಮಲ್ಲಿ ಎಕ್ಸಾಕ್ಟಾಗಿ ನೀವು ಈ ಪ್ರಶ್ನೆಗಳಿಗೆ ಆನ್ಸರ್ ಕಂಡುಕೊಳ್ಬೋದಾಗಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಓಕೆ, ಆನ್ಸರ್ ಇದಕ್ಕೆ ಆಪ್ಷನ್ ಸಿ ದೇವಾಗಿರೋದು. ಓಕೆ, ನೆಕ್ಸ್ಟ್ ಪ್ರಶ್ನೆ ಇರೋದು ಲಾಭ ನಷ್ಟಕ್ಕೆ ರಿಲೇಟೆಡ್ ಆಗಿರೋದು. ಒಂದು ರೀತಿಯಲ್ಲಿ ಒಂದು ವ್ಯವಹಾರದಲ್ಲಿ 12.5% ನಷ್ಟವಾಗಿದ್ದರೆ ಆ ವ್ಯವಹಾರದ ಕೊಂಡ ಬೆಲೆ ಮತ್ತು ಮಾರುವ ಬೆಲೆಯ ಅನುಪಾತವೆಷ್ಟು? ಕೊಂಡ ಬೆಲೆನೂ ಕೊಟ್ಟಿಲ್ಲ, ಮಾರಿದ ಬೆಲೆನೂ ಕೊಟ್ಟಿಲ್ಲ, ಆದರೆ ಆ ವ್ಯವಹಾರದಲ್ಲಾದಂಥ ನಷ್ಟ ಎಷ್ಟು ಅಂತ ಕೊಟ್ಟಿದ್ದಾರೆ. ನಾವು ಅದರ ಸಹಾಯದಿಂದ ಕೊಂಡ ಬೆಲೆಗೂ ಮತ್ತು ಮಾರಿದ ಬೆಲೆಗೂ ಇದ್ದಂತಹ ಅನುಪಾತ ಎಷ್ಟು ಅಂತ ನಾವು ಕಂಡುಹಿಡಿಬೇಕಾಗಿದೆ. ಓಕೆ, ಸಿಂಪಲ್ ಆಗಿರುವಂತಹ ಪ್ರಶ್ನೆ ಇದು. ನಾವಿಲ್ಲಿ ಏನು ಮಾಡಬೇಕು ಫಸ್ಟ್ ಆಫ್ ಆಲ್ ಅಂದರೆ ಕೊಂಡ ಬೆಲೆ ಏನಾದರೂ ಕೊಟ್ಟಿದ್ದಾರಾ ಅಂದರೆ ಅದನ್ನೇ ನೋಟ್ ಮಾಡ್ಕೊಳ್ಬೇಕು. ಓಕೆ, ಪ್ರಾಬ್ಲಮ್ಸ್ ಓದಿದಾಗ ಕೊಂಡ ಬೆಲೆ ಕೊಟ್ಟಿಲ್ಲ, ಆದರೂ ನಾವು ಕೊಂಡ ಬೆಲೆ ಬರ್ಕೊಳ್ಳೇಬೇಕು. ಏಕೆಂದರೆ ಕೊಂಡ ಬೆಲೆ ಮತ್ತು ಮಾರಿದ ಬೆಲೆಯ ಅನುಪಾತನೇ ನಾವು ಕಂಡುಹಿಡಿಬೇಕಾಗಿದೆ. ಹಾಗಾಗಿ ಕೊಂಡ ಬೆಲೆ ಬರ್ಕೊಳ್ಳೋಣ. ಕೊಂಡ ಬೆಲೆ ಎಷ್ಟಂತ ಬರ್ಕೊಳ್ಳೋಣ ಅಂದರೆ ಕಾಮನ್ ಆಗಿ 100 ಅಂತ ಬರ್ಕೊಳ್ಳೋದು ಬೆಟರ್, ಸಿಂಪಲ್ ಆಗಿ. ಯಾಕಂದರೆ ಶೇಕಡ ಲಾಭ ಶೇಕಡ ನಷ್ಟ ಇಂಥ ಲೆಕ್ಕ ಬಂದಾಗ 100ನ್ನೇ ಇಟ್ಕೊಳ್ಳೋದು ಬೆಟರ್ ಕೊಂಡ ಬೆಲೆ. ನೆಕ್ಸ್ಟ್ ಮಾರುವ ಬೆಲೆ ಅಥವಾ ಮಾರಿದ ಬೆಲೆ. ಮಾರಿದ ಬೆಲೆ ಎಷ್ಟಂತ ಕೊಟ್ಟಿದ್ದಾರೆ ಅಂದರೆ ಅದನ್ನೂ ಕೊಟ್ಟಿಲ್ಲ, ಆದರೆ ನಾವು ಮಾರಿದ ಬೆಲೆಯನ್ನು ಐಡೆಂಟಿಫೈ ಮಾಡ್ಕೊಳ್ಬೋದು. ಯಾಕಂದರೆ ವ್ಯವಹಾರದಲ್ಲಿ ನಮಗೆ 12.5 ನಷ್ಟ ಆಗಿದೆ ಅಂತ, 100ಕ್ಕೆ 12.5 ನಷ್ಟ ಆಗಿದೆ. ಆ ವಸ್ತುವಿನ ಬೆಲೆ 100 ಆಗಿದ್ದರೆ ಮಾರಿದಾಗ 12.5% ನಷ್ಟ ಆಗಿದೆ. ಅಂದರೆ 100 ಇತ್ತಂದರೆ ಆ ವಸ್ತುವನ್ನು ನಾವು ಎಷ್ಟಕ್ಕೆ ಮಾರಿರ್ತೇವೆ ಅಂದರೆ 87.5 ಈ ಬೆಲೆಗೆ ಮಾರಿರ್ತೇವೆ. ಇಷ್ಟು ಕ್ಲಿಯರ್ ಆಗಿರಬೇಕು. ಯಾಕೆ 87.5 ಬರ್ತಾ ಇದೆ ಅಂದರೆ 100 ರೂಪಾಯಿ ಆ ವಸ್ತುವಿನ ಬೆಲೆ ಇತ್ತಂದರೆ ಮಾರಿದಾಗ ನಮಗೆ 12.5% ನಷ್ಟ ಆಗುತ್ತೆ ಅಂತ ಅವರೇ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಹಾಗೆ 100ರಲ್ಲಿ ಆ 12.5 ಬಿಟ್ಟು ರಿಮೈನಿಂಗ್ ಅಮೌಂಟನ್ನು ಮಾತ್ರ ಬರ್ಕೊಳ್ಬೇಕು. 87 ಆಗುತ್ತೆ. ಈಗ ಸಿಂಪಲ್ ಇವೆರಡರ ಅನುಪಾತವನ್ನು ನಾವು ಬರೀಬೇಕು ಆನ್ಸರ್. ಅದನ್ನೇ ಕೇಳಿರೋದು, ಅಷ್ಟೇ ಸಿಂಪಲ್ ಆಗಿರೋದು. ಅನುಪಾತ ಹೆಂಗೆ ಬರೀಬೇಕಂದ್ರೆ ಇವೆರಡನ್ನು ಛೇದ ಹೊಡೆದು ಸಾಧ್ಯ ಆದಷ್ಟು ಸಂಕ್ಷಿಪ್ತ ರೂಪದಲ್ಲಿ ಬರೆದ್ರೆ ಅದೇ ನಮ್ಮದು ಅನುಪಾತದ ಆನ್ಸರ್ ಆಗಿರುತ್ತೆ. ಅಂದರೆ 100 ಮತ್ತು 87.5 ಇವೆರಡನ್ನು ಛೇದ ಹೊಡಿಬೇಕು. ನೀವು ಇದೇ ರೀತಿ ಇಟ್ಕೊಂಡಾದರೂ ಛೇದ ಹೊಡಿಬೋದು. ಇಲ್ಲ ನಿಮಗೆ ಕನ್ಫ್ಯೂಸ್ ಆಗ್ತದೆ ಅಂದರೆ ಏನು ಮಾಡ್ಬೋದು, ಇದನ್ನೇ ಭಿನ್ನರಾಶಿ ರೂಪದಲ್ಲಿ ಬರ್ಕೊಂಡು ಆಮೇಲೆ ಛೇದ ಹೊಡಿಬೋದು ನೀವು ಈ ರೀತಿ ಆದರೂ. ಆದರೆ ಛೇದ ಹೊಡೆಯುವಂಥ ಸಂದರ್ಭದಲ್ಲಿ ಸ್ಪೆಷಲಿ ಯಾರಿಗೆ ಮ್ಯಾಥ್ಸ್ ಅಂದರೆ ಕಷ್ಟ ಆಗುತ್ತೋ ಅವರಿಗೆ ಇಲ್ಲಿ ಮತ್ತೆ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಇದು ನೋಡಿದರೆ ದಶಮಾಂಶ ರೂಪದಲ್ಲಿದೆ ನಂಬರು, ಇದು ಕಾಮನ್ ಇದೆ. ಛೇದ ಹೊಡೆಯೋ ಸಮಯದಲ್ಲಿ ಸಮಸ್ಯೆ ಆಗುತ್ತೆ ಅಂದರೆ ಈ ದಶಮಾಂಶ ರೂಪದಲ್ಲಿರುವಂತಹ ಪಾಯಿಂಟ್ ಏನಿದೆ ಅಲ್ವಾ ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಯಾವ ರೀತಿ ಅಂದರೆ 87.5 ಇದೆ ಅಲ್ವಾ, ಇದರಲ್ಲಿ ಈ ಪಾಯಿಂಟ್ ಕ್ಯಾನ್ಸಲ್ ಮಾಡಿ ಕೆಳಗಡೆ 1 ಬರ್ಕೊಳ್ಳೋಣ. ಮುಂದೆ ಎಷ್ಟು ನಂಬರ್ಸ್ ಇದ್ದಾವಲ್ವ ಅಷ್ಟು 0 ಬರ್ಕೊಳ್ಬೇಕು.
ಯಾವ ನಂಬರ್ ಇದೆಯಾ ಆ ನಂಬರ್ 0 ಅಲ್ಲ. ಈಗ 5 ಇದೆ ಮುಂದೆ ಅಂದರೆ 5 ಸೊನ್ನೆಗಳಂತಲ್ಲ, ಎಷ್ಟು ನಂಬರ್ಸ್ ಇದಾವೆ ಅಂತ ಕೌಂಟ್ ಮಾಡಬೇಕು. 1 ಇದೆ ನಂಬರ್ ಇಲ್ಲಿ, ಹಾಗಾಗಿ 1 ಸಂಖ್ಯೆ ಬರ್ಕೊಳ್ಬೇಕು. ಅಂದರೆ ಎಷ್ಟು ಬಂತು? 10 ಬಂತು. ಈ 10ಅನ್ನು ಮೇಲ್ಗಡೆ ಇರುವಂತಹ ನಂಬರ್ಸ್ ಮುಂದೆ ಇಂಟು ಮಾಡಿ ಬರ್ಕೊಳ್ಬೇಕಷ್ಟೇ. ಈಗ ಇದನ್ನು 875 ಅಂತ ರೀಡ್ ಮಾಡಬೇಕು ನಾವು. ಇದು 100 × 10 ಆಗಿರುತ್ತೆ ಸಿಂಪಲ್ಲಾಗಿ. ಈಗ ಛೇದ ಹೊಡಿಬೋದು ಸಿಂಪಲ್ಲಾಗಿ. 5 2 ಜ ಹೋಗುತ್ತೆ, 5 1 ಜ 5 ಆಗುತ್ತೆ, 3 ಇದೆ 37 ಆಯಿತು, 5 7 ಜ ಆಗುತ್ತೆ, 5 7 ಜ 35, ಇನ್ನೂ 2 ಉಳಿತು 25 ಆಗುತ್ತೆ, 5 5 ಜ 25 ಆಗುತ್ತೆ. ಈಗ ಮತ್ತೆ 100 ಮತ್ತು 175 ಇವೆರಡನ್ನು ನಾವು ಛೇದ ಹೊಡಿಬೋದು. 25 4 ಜ 100, 25 7 ಜ ಆಗುತ್ತೆ 175 ಅಂತ. ಓಕೆ, ಈಗ ಮತ್ತೆ ಇನ್ನೂ ಎಲ್ಲಾದರೂ ಛೇದ ಹೋಗ್ತವೆ ಅಂತ ನೋಡ್ಕೊಳ್ಬೇಕು. ಎಲ್ಲಿ ಛೇದ ಹೋಗಲ್ಲ. ಹಾಗಾಗಿ ಕೊನೆಯದಾಗಿ ನಾವು 4 × 2 ಮಾಡಿದರೆ 8 ಬರುತ್ತೆ. 7 ಇದೆ, ಅದನ್ನು 7 ಹಾಗೆ ಬರ್ಕೊಳ್ಳೋಣ. ಭಿನ್ನರಾಶಿ ರೂಪದಲ್ಲಿ ಬಂದಿದೆ, ಇದನ್ನೇ ಅನುಪಾತ ರೂಪದಲ್ಲಿ ಅಂದರೆ ಈ ರೀತಿ ಬರ್ಕೊಳ್ಬೋದು. 8:7 ಅಂತ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಜಸ್ಟ್ ನಿಮಗೆ ಅಲ್ಲಿ ಪರೀಕ್ಷೆ ಮಾಡ್ತಾ ಇರೋದೇನೆಂದರೆ ನಿಮಗೆ ಕೊಂಡ ಬೆಲೆ ಮಾರಿದ ಬೆಲೆ ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ದೇನೆ ಇಲ್ಲ ಅಂತ ನೋಡ್ತಾ ಇರ್ತಾರೆ. ಮತ್ತು ಛೇದ ಹೊಡೆಯುವಂಥ ಸಂದರ್ಭದಲ್ಲಿ ದಶಮಾಂಶ ಬಂದರೆ ಯಾವ ರೀತಿ ಹೊಡಿಬೇಕು ಅನ್ನೋದು ಅಂದರೆ ತೀರಾ ಬೇಸಿಕ್. ಇಂಥ ಲೆಕ್ಕಗಳು ನೀವೆಲ್ಲ ನಮ್ಮ ಸ್ಟೇಟ್ ಗೌರ್ಮೆಂಟ್ ಬುಕ್ಸಲ್ಲಿ 5th 6th ಸ್ಟ್ಯಾಂಡರ್ಡಲ್ಲೇ ಬಂದಿರುತ್ತೆ. ಒಂದು ಸ್ವಲ್ಪ ಅದಕ್ಕೆ ರಿಲೇಟೆಡಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಬರೀಬೋದು. ಮತ್ತು ಅನುಪಾತ ಅಂದರೆ ಗೊತ್ತಿರಬೇಕು. ಸಂಕ್ಷಿಪ್ತ ರೂಪದಲ್ಲಿ ಛೇದ ಹೊಡೆದಿಟ್ಟರೆ ಅದು ಅನುಪಾತ ಆಗಿರುತ್ತೆ ಆಲ್ಮೋಸ್ಟ್ ಅಲ್ಲೋ. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದಾಗಿದೆ. ಓಕೆ, ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರೋದು. ನೆಕ್ಸ್ಟ್ ಪ್ರಶ್ನೆ ಮತ್ತೆ ರೀಸನಿಂಗ್ಗೆ ರಿಲೇಟೆಡ್ ಆಗಿರೋದು, ಸಿಂಪಲ್ ಆಗಿರೋದು. ನಗರ ಎ ಯು ನಗರ ಬಿಗಿಂತ ದೊಡ್ಡದಾಗಿದ್ದು ನಗರ ಡಿಗಿಂತ ಚಿಕ್ಕದಾಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ನಗರ ಇ ಯು ನಗರ ಎಗಿಂತ ದೊಡ್ಡದಾಗಿದ್ದು ನಗರ ಡಿಗಿಂತ ಸಣ್ಣದಾಗಿದ್ದರೆ ಈ ಕೆಳಗಿನವುಗಳಲ್ಲಿ ಯಾವುದು ಅತಿ ದೊಡ್ಡ ನಗರವೆನಿಸುತ್ತದೆ ಅಂತ ಕ್ವಶನ್ ಇರೋದು. ಜಸ್ಟ್ ಒಂದು 2-3 ಹೇಳಿಕೆ ಇರೋದು. 4 ನಗರಗಳಿದ್ದಾವೆ, ಅವನ್ನು ಹೋಲಿಕೆ ಮಾಡ್ತಾ ಇದ್ದಾರೆ, ಯಾವುದಕ್ಕಿಂತ ದೊಡ್ಡದು ಚಿಕ್ಕದು ಅಂತ. ಓಕೆ, ಇದಕ್ಕೆ ರಿಲೇಟೆಡ್ ಆಗಿ ಸೊಲ್ಯೂಷನ್ ಮಾಡ್ತಾ ಹೋಗೋಣ. 2 ಸ್ಟೇಟ್ಮೆಂಟ್ ಇದ್ದಾವೆ, ಅವೆರಡನ್ನು ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು, ಈಸಿಯಾಗಿ ನಾವು ಸೊಲ್ಯೂಷನ್ ಮಾಡ್ಬೋದು ಇದಕ್ಕೆ. ಯಾವ ರೀತಿ ಅಂತ ನೋಡ್ತಾ ಹೋದರೆ ಫಸ್ಟ್ ಯೆಲ್ಲೋ ಕಲರಲ್ಲಿ ಇದೆ ಅಲ್ವಾ, ಆ ಸ್ಟೇಟ್ಮೆಂಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ನಗರ ಎ ಯು ನಗರ ಬಿಗಿಂತ ದೊಡ್ಡದಾಗಿದ್ದು, ಓಕೆ ಇದು ಕ್ಲಿಯರ್ ಆಗಿರಬೇಕು. ನಗರ ಡಿಗಿಂತ ಚಿಕ್ಕದಾಗಿದೆ ಅಂತ ಯಾವ ನಗರದ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಅವರು ನಗರ ಎ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ನಗರ ಎ ಯು ಬಿಗಿಂತ ದೊಡ್ಡದಾಗಿದೆ, ನಗರ ಡಿಗಿಂತ ಚಿಕ್ಕದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಗರಗಳನ್ನೇ ಬರ್ಕೊಳ್ಳೋಣ. ಎ ಬಿ ಅಂತಿದೆ ಇಲ್ಲಿ, ನೆಕ್ಸ್ಟ್ ಡಿ ಇದೆ. ಓಕೆ, ಏನು ಹೇಳ್ತಾ ಇದ್ದಾರೆ ಅಂದರೆ ನಗರ ಎ ಯು ನಗರ ಬಿಗಿಂತ ದೊಡ್ಡದಿದೆ ಅಂತ. ಅಂದರೆ ಬಿ ಅನ್ನು ಮೊದಲು ಬರ್ಕೊಳ್ಳೋಣ. ಬಿ ಕಾಮನ್ ಆಗಿ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಣ. ನಗರ ಅಂದರೆ ವ್ಯಕ್ತಿಗಳಂತೆ ಇಟ್ಕೊಳ್ಳೋಣ, ನಾವು ಸಿಂಪಲ್ ಆಗಿ ಹೇಳ್ಬೋದು. ನಗರ ಎ ನಗರ ಬಿಗಿಂತ ದೊಡ್ಡದಾಗಿದೆ ಅಂತ. ಓಕೆ, ನಗರ ಎ ಬಿಗಿಂತ ದೊಡ್ಡದಾಗಿದೆ, ನಗರ ಡಿಗಿಂತ ಚಿಕ್ಕದಾಗಿದೆ ಅಂತೆ. ಅಂದರೆ ಎ ಸಿಟಿ ಬಿ ಸಿಟಿಗಿಂತ ದೊಡ್ಡದಿದೆ, ಆದರೆ ಡಿ ಸಿಟಿಗೆ ಹೋಲಿಕೆ ಮಾಡಿದ್ರೆ ಚಿಕ್ಕದಾಗಿದೆ ಅಂತೆ. ಹಾಗಾದರೆ ಇವು 3ರಲ್ಲಿ ಡಿ ದೊಡ್ಡದಾದಂತಹ ನಗರ ಅಂತ ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ಗ್ರೀನ್ ಕಲರ್ಗೆ ಬರೋಣ. ನಗರ ಇ ಯು ಅಂದರೆ ಈ ಒಂದು ನಗರ ಇದೆ ಇಲ್ಲಿ, ಅದನ್ನು ಬರ್ಕೊಳ್ಳೋಣ. ನಗರ ಇ ಯು ನಗರ ಎಗಿಂತ ದೊಡ್ಡದಾಗಿದೆ, ಅಂದರೆ ನಗರ ಇ ಎಗಿಂತ ದೊಡ್ಡದಿದೆ ಅಂತೆ. ಅಂದರೆ ಎ ಎಷ್ಟು ನಾವು ಹೈಟ್ ಮಾಡ್ಕೊಂಡಿದ್ದೇವಲ್ಲ ಅದಕ್ಕಿಂತ ದೊಡ್ಡದಿರ್ಬೇಕು ಅನ್ನೋದು ನಿಮಗೆ ಕ್ಲಿಯರ್ ಆಗಿರಬೇಕು. ನಗರ ಡಿಗಿಂತ ಸಣ್ಣದಾಗಿದ್ದರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಗರ ಇ ಎಗಿಂತ ದೊಡ್ಡದಿದೆ, ಎ ಅಂದರೆ ಇಷ್ಟಿದೆ ಅಲ್ವಾ, ಇದಕ್ಕಿಂತ ದೊಡ್ಡದಿದೆ, ಆದರೆ ನಗರ ಡಿಗಿಂತ ಸಣ್ಣದಾಗಿದ್ದರೆ ಅಂತ ಹೇಳ್ತಾ ಇದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಅತಿ ದೊಡ್ಡ ನಗರ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಹೇಳಬೇಕಾಗಿಲ್ಲ, ಜಸ್ಟ್ ಆ ಇಮೇಜ್ ರಫ್ ಇಮೇಜೇ ಇದೆ. ರಫ್ ಇಮೇಜ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಗರ ಡಿ ಉಳಿದ 3 ನಗರಗಳಿಗಿಂತ ದೊಡ್ಡದಾಗಿದೆ. ಅಥವಾ 2ನೇ ಅತಿ ದೊಡ್ಡ ನಗರ ಯಾವುದು ಅಂತ ಕೇಳ್ಬೋದು, ಅತಿ ಚಿಕ್ಕ ನಗರ ಯಾವುದು ಕೇಳ್ಬೋದು, 3ನೇ ಅತಿ ದೊಡ್ಡ ನಗರ ಯಾವುದು, ಈ ರೀತಿ ಎಲ್ಲ ಡಿಫ್ರೆಂಟಾಗಿ ಕ್ವಶನ್ ಕೇಳ್ಬೋದು. ಆನ್ಸರ್ ಈಸಿಯಾಗಿ ಹೇಳ್ಬೋದು, ನಗರ ಡಿ ಇಲ್ಲಿ ದೊಡ್ಡದಾದಂತಹ ನಗರ ಅಂತ. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದಾಗಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಇರೋದು ಮ್ಯಾಥ್ಸ್ ಬೇಸ್ಡ್ ಕ್ವಶನು ಮತ್ತು ಮೆಂಟಾಲಿಟಿ ಎರಡನ್ನೂ ಇಲ್ಲಿ ನಾವು ನೋಡ್ಬೋದಾಗಿದೆ ಈ ಕ್ವಶನಲ್ಲಿ. ಅಂದರೆ ರೀಸನಿಂಗ್ ಮತ್ತು ಅಪ್ಟುಡಿ ಎರಡನ್ನೂ ಹೇಳ್ಬೋದು. ಓಕೆ, ಏನಿದೆ ಪ್ರಶ್ನೆ ಅಂದರೆ ಎಕ್ಸ್ ಈಸ್ ಲೆಸ್ಸರ್ ದೆನ್ 5 ಆದರೆ ಈ ಕೆಳಗಿನಗಳಲ್ಲಿ ಯಾವುದು ಸರಿ? ಎಕ್ಸ್ 5ಕ್ಕಿಂತ ಚಿಕ್ಕದಾಗಿದ್ದರೆ ಈ ಕೆಳಗಿನಗಳಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದ್ದಾರೆ. ಎಕ್ಸ್ 5ಕ್ಕಿಂತ ಚಿಕ್ಕದಂತ ಹೇಳ್ತಾ ಇದ್ದಾರೆ. ಎಕ್ಸ್ ಅಂದರೆ ಯಾವುದೋ ನಂಬರ್ ಇರ್ಬೋದಲ್ಲಿ, ಇಲ್ಲಿ ನಂಬರ್ ಇರೋದ್ರಿಂದ ನಾವು ಇಲ್ಲೂ ಕೂಡ ಎಕ್ಸ್ ಪ್ಲೇಸಲ್ಲಿ ಯಾವುದೋ ನಂಬರ್ ಇದೆ, ಆ ನಂಬರ್ ಎಂಥದ್ದಂದರೆ 5ಕ್ಕಿಂತ ಚಿಕ್ಕದು ಅಷ್ಟೇ. 5ಕ್ಕಿಂತ ಚಿಕ್ಕ ನಂಬರ್ ಇದೆ ಅಂದರೆ ಇಲ್ಲಿ 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, ಆದರೆ 5 ಇರೋದಿಲ್ಲ. ಯಾಕಂದರೆ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವ್ರ ಹೇಳಿಕೆನೇ ಆ ರೀತಿ ಇದೆ.
ಎಕ್ಸ್ ಪ್ಲೇಸಲ್ಲಿರುವಂತಹ ನಂಬರ್ 5ಕ್ಕಿಂತ ಚಿಕ್ಕದಾಗಿದ್ದರೆ ಕೆಳಗಿನಗಳಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ನಾವೇನು ಮಾಡಬೇಕಿಲ್ಲಿ ಎಕ್ಸ್ ಪ್ಲೇಸಲ್ಲಿ ಯಾವುದಾದ್ರೂ ಒಂದು ನಂಬರನ್ನು ನೋಟ್ ಮಾಡ್ತಾ ಹೋಗಬೇಕು. ಆದರೆ ಅದು 5ಕ್ಕಿಂತ ಚಿಕ್ಕದಾಗಿರ್ಬೇಕಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವುದಾದ್ರೂ ನಂಬರ್ ನಾವು ಇಟ್ಕೊಳ್ಬೋದು. ಆದರೆ 5 ಇಟ್ಕೊಳ್ಳೋಂಗಿಲ್ಲ. 5ಕ್ಕಿಂತ ದೊಡ್ಡದಾದಂತಹ ಯಾವುದೇ ನಂಬರನ್ನು ನಾವಿಲ್ಲಿ ಇಟ್ಕೊಳ್ಳೋಂಗಿಲ್ಲ. ಅದು ಕ್ಲಿಯರ್ ಆಗಿರಬೇಕು. ಯಾಕಂದರೆ ಕಂಡೀಷನ್ನೇ ಆ ರೀತಿ ಇದೆ. ಆ ರೀತಿ ಕಂಡೀಷನ್ ಇದ್ದಾಗ ಇವು 4ರಲ್ಲಿ ಯಾವುದು ಸರಿ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇದನ್ನು ಯಾವ ರೀತಿ ಬಿಡಿಸೋಣ ಅಂದರೆ ಸಿಂಪಲಾಗಿ ನಾನು ಆಲ್ರೆಡಿ ಪ್ರೀವಿಯಸಲ್ಲಿ ಹೇಳಿದ ಹಾಗೆ ಎಕ್ಸ್ ಪ್ಲೇಸಲ್ಲಿ ನಾವು ಒಂದು ನಂಬರನ್ನು ಇಟ್ಕೊಳ್ಬೇಕು. ಯಾವುದಾದ್ರೂ ಒಂದು ನಂಬರ್ ಇಟ್ಕೊಳ್ಬೋದು ಸಿಂಪಲಾಗಿ ಹೇಳೋದಾದರೆ. ಓಕೆ, ಯಾವ ನಂಬರ್ ಇಟ್ಕೊಳ್ಳೋಣ ಅಂದರೆ ಎಕ್ಸ್ ಪ್ಲೇಸಲ್ಲಿ ನಾನು 4 ಇಟ್ಕೊಳ್ತೀನಿ. 4ನೇ ಯಾಕೆ ಇಟ್ಕೊಳ್ತಾ ಇದ್ದೀನಿ ಅಂದರೆ ಅವ್ರು ಹೇಳ್ತಾ ಇದ್ದಾರೆ ಎಕ್ಸ್ 5ಕ್ಕಿಂತ ಚಿಕ್ಕದಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಕ್ಸ್ ಪ್ಲೇಸಲ್ಲಿರುವಂಥ ನಂಬರು 5ಕ್ಕಿಂತ ಚಿಕ್ಕದಾಗಿರ್ಬೇಕಂತ ಹೇಳ್ತಿದ್ರೆ. ಹಾಗಾಗಿ ಅಂದರೆ ಎಕ್ಸ್ ಇದ್ದಲ್ಲೆಲ್ಲ ಏನು ಮಾಡಬೇಕು, ನಾನೀಗ 4ಅನ್ನು ನೋಟ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಅದು 5ರ ಜೊತೆ 5ಕ್ಕಿಂತ ಚಿಕ್ಕದಾಗಿರೋದ್ರಿಂದ 4 ಇಟ್ಕೊಂಡಿರೋದು. ಆಮೇಲೆ ಇಲ್ಲಿ ಆನ್ಸರ್ ಜೊತೆ ಹೋಲಿಕೆ ಮಾಡ್ತಾ ಹೋಗ್ತೀನಿ ನಾನು. ಓಕೆ, ಯಾವ ರೀತಿ ಅಂದರೆ ಇಲ್ಲಿ ಎಕ್ಸ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ನಾನು ಎಷ್ಟಂತ ಇಟ್ಕೊಳ್ತಾ ಇದ್ದೀನಿ, ಈಗ 4 ಅಂತ ಇಟ್ಕೊಳ್ತಾ ಇರೋದು. 4 ಇಟ್ಕೊಳ್ಳೋಣ. 4 ಕ್ಯೂಬ್ ಅಂತ ಹೇಳ್ತಾ ಇದ್ದಾರೆ. ಓಕೆ, 4 ಕ್ಯೂಬ್ ಅಂದರೆ 4ರ ಘನ ಬರೀಬೇಕು. 4ರ ಘನ ಅಂದರೆ ಎಷ್ಟಾಗುತ್ತೆ, ಇದನ್ನೇ 4 × 4 4 × 4 ಮಾಡಿದ್ರೆ ಬರುತ್ತೆ. 4 × 4 16, 16 × 4 64 ಆಗುತ್ತೆ ಇದರ ಆನ್ಸರು. ಆದರೆ ಏನು ಹೇಳ್ತಾ ಇದ್ದಾರೆ ಆಪ್ಷನ್ ಸೇದಲ್ಲಿ ಎಕ್ಸ್ ಕ್ಯೂಬ್ ಅಂತ ನಾನೀಗ ಓದೋದಿಲ್ಲ. ಎಕ್ಸ್ ಕ್ಯೂಬ್ಗೆ ಬದಲಾಗಿ ಅದರ ಆನ್ಸರನ್ನೇ ನಾನು ಪ್ರೊನೌನ್ಸಿಯೇಷನ್ ಮಾಡ್ತೀನಿ. 64 125ಕ್ಕಿಂತ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ ಅಲ್ಲಿರೋದು. ಆದರೆ ತಪ್ಪಾಗುತ್ತೆ. 64 125ಕ್ಕಿಂತ ಚಿಕ್ಕದಾಗ್ತಾ ಇದೆ. ಹಾಗಾಗಿ ಆಪ್ಷನ್ಸ್ ಎ ಸರಿಯಾಗಿ ಆಗೋದಿಲ್ಲ. ಈ ಸ್ಟೇಟ್ಮೆಂಟ್ಗೆ ಅದು ತಪ್ಪಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಎಕ್ಸ್ ಸ್ಕ್ವಯರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಕ್ಸ್ ಸ್ಕ್ವಯರ್ ಅಂದರೆ ಎಕ್ಸ್ ಪ್ಲೇಸಲ್ಲಿ 4 ಇಟ್ಕೊಂಡು ನಾನು ಎಕ್ಸ್ ಸ್ಕ್ವಯರ್ ಅಂತ ಬರ್ಕೊಳ್ತೀನಿ. ಎಕ್ಸ್ ಸ್ಕ್ವಯರ್ ಅಂದರೆ ಅದರ ಆನ್ಸರ್ ಎಷ್ಟಾಗುತ್ತೆ, 16 ಆಗುತ್ತೆ. 16 25ಕ್ಕಿಂತ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ. 16 ಈಸ್ ಗ್ರೇಟರ್ ದೆನ್ 25 ಅಂತ ಅವ್ರು ಹೇಳ್ತಾ ಇರೋದು. ಆದರೆ ಅವ್ರು ಹೇಳ್ತಾ ಇರೋದು ತಪ್ಪಿದೆ. ಯಾಕಂದರೆ 16 ಈಸ್ ಲೆಸ್ಸರ್ ದೆನ್ 25 ಅನ್ನೋದು ಇಲ್ಲಿ ಸರಿ ಆಗುತ್ತೆ. ಹಾಗಾಗಿ ಈ ಆಪ್ಷನ್ಸ್ ಕೂಡ ಈ ಸ್ಟೇಟ್ಮೆಂಟ್ಗೆ ಸರಿ ಆಗೋದಿಲ್ಲ. ನೆಕ್ಸ್ಟ್ ಆಪ್ಷನ್ ಸಿಗೆ ಬರೋಣ. ಇಲ್ಲಿ ಮತ್ತೆ ಎಕ್ಸ್ ಕ್ಯೂಬ್ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ ಕ್ಯೂಬ್ ಆಲ್ರೆಡಿ ನಾವು ಕಂಡುಕೊಂಡಿದ್ದೇವೆ. ಎಕ್ಸ್ ಕ್ಯೂಬ್ ಅಂದರೆ ಎಷ್ಟಾಗುತ್ತೆ, 64 ಆಗುತ್ತೆ. 64 ಈಸ್ ಲೆಸ್ಸರ್ ದೆನ್ 125 ಅಂತ ಹೇಳ್ತಾ ಇದ್ದಾರೆ. ಎಸ್, ಅವ್ರು ಹೇಳ್ತಾ ಇರುವಂತಹ ಆಪ್ಷನ್ಸಲ್ಲಿರುವಂಥ ಏನು ಹೇಳಿಕೆ ಇದೆ ಅಲ್ವ ಅದು ಸರಿ ಇದೆ. ಹಾಗಾಗಿ ಈ ಸ್ಟೇಟ್ಮೆಂಟಿಗೆ ಆಪ್ಷನ್ ಸಿ ಸರಿಯಾಗಿ ಇರುವಂತಹ ಒಂದು ಆಯ್ಕೆ ಅಂತ ಹೇಳ್ಬೋದು. 4ನೇದು ನೋಡೋಣ ಬೇಕಾದರೆ. ಇಲ್ಲಿ ಕೂಡ ಏನಿದೆ, ಎಕ್ಸ್ ಕ್ಯೂಬ್ ಇದೆ. ಎಕ್ಸ್ ಕ್ಯೂಬ್ ಅಂದರೆ ಎಷ್ಟಿದೆ, 64 ಇದೆ. 64 = 125 ಅಂತ ಹೇಳ್ತಾ ಇದ್ದಾರೆ. 64 125 ಎರಡು ಈಕ್ವಲ್ ಆಗಲ್ಲ, ಅವು ಈಕ್ವಲ್ ಇಲ್ಲ, ಕಾಣಿಸ್ತಾ ಇದೆ, ಎರಡು ಸಮ ಇಲ್ಲ ಅವು. ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ಆಪ್ಷನ್ ಸಿ ಈ ಸ್ಟೇಟ್ಮೆಂಟ್ಗೆ ಸರಿಯಾದಂತಹ ಉತ್ತರ ಅಂತ ಹೇಳ್ಬೋದು. ಈ ರೀತಿ ಸಿಂಪಲ್ಲಾಗಿ ಕೇಳ್ತಾ ಇದ್ದಾರೆ. ಇಲ್ಲಿ ನೀವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಚಿಹ್ನೆ ಬಗ್ಗೆ ಇರೋದೇ 2 ಚಿಹ್ನೆ ಕ್ಲಿಯರ್ ಆಗಿರ್ಬೇಕು ನಿಮಗೆ. ಇನ್ನೊಂದು = ಅಂತ ಆಲ್ರೆಡಿ ನಿಮಗೆ ಕ್ಲಿಯರ್ ಆಗಿರುತ್ತೆ. ಇವೆರಡು ಸಿಂಬಲ್ ನೆನಪಿರಬೇಕು. ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಬಗ್ಗೆ ಆಲ್ರೆಡಿ ನೀವು ಮೆಂಟಾಲಿಟಿಯಲ್ಲಿ ಘನ ಸಂಖ್ಯೆ ಮತ್ತು ವರ್ಗ ಸಂಖ್ಯೆಗಳ ಬಗ್ಗೆ ಚರ್ಚೆ ಮಾಡಿರ್ತೀರಿ ಮತ್ತು ಸಾಕಷ್ಟು ಬಗ್ಗೆ ಪರ್ಫೆಕ್ಟ್ ಆಗಿರ್ತೀರಿ. ಸಿಂಪಲ್ಲಾಗಿ ನೋಡಿದ ತಕ್ಷಣ ಹೇಳ್ತಾ ಹೋಗ್ಬೋದು ಇದು ಯಾವುದು ಇದಕ್ಕೆ ಸರಿಯಾಗುತ್ತೆ, ಯಾವುದು ತಪ್ಪಾಗುತ್ತೆ ಅಂತ. ಮತ್ತು ಏನಾದರೂ ಈ ಸಿಂಬಲ್ ಈ ಕಡೆ ಕೊಟ್ಟಿದ್ರಂದರೆ ಎಕ್ಸ್ ಈಸ್ ಗ್ರೇಟರ್ ದೆನ್ 5 ಆದರೆ ಈ ರೀತಿ ಕ್ವಶನ್ ಕೊಟ್ಟರೆ ಎಕ್ಸ್ ಪ್ಲೇಸಲ್ಲಿ ಇಟ್ಕೊಳ್ಬೇಕಾಗಿರುವಂಥ ನಂಬರು 5ಕ್ಕಿಂತ ದೊಡ್ಡದಾಗಿರಬೇಕು, ಅದು ಕ್ಲಿಯರ್ ಆಗಿರಬೇಕು. ಆವಾಗ ಆಸ್ಟ್ ಲೆಕ್ಕದ ಪ್ರಕಾರ ಇಲ್ಲಿ ಕೆಲವೊಂದು ಆಪ್ಷನ್ಸ್ ಕೊಟ್ಟಿರ್ತಾರೆ. ಇಷ್ಟು ನೀವು ಕ್ಲಿಯರ್ ಮಾಡಿಕೊಂಡ್ರೆ ಸಾಕು, ಸಿಂಪಲ್ಲಾಗಿ ಇದನ್ನು ಕ್ಲಿಯರ್ ಮಾಡ್ಕೊಳ್ಬೋದು ಇಂಥ ಸಮಸ್ಯೆಗಳನ್ನು. ಓಕೆ, ಆಪ್ಷನ್ಸ್ ಇದಕ್ಕೆ ಸರಿಯಾದಂಥ ಆನ್ಸರ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟು ವಯಸ್ಸಿಗೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆ. ಇಬ್ಬರ ವಯಸ್ಸಿನ ನಡುವಿನ ಅನುಪಾತ 4:7 ಆಗಿದ್ದು ಒಬ್ಬ ವ್ಯಕ್ತಿಯು ಇನ್ನೊಬ್ಬನಿಗಿಂತ 30 ವರ್ಷ ದೊಡ್ಡವನಾಗಿದ್ದರೆ ಆ ಇಬ್ಬರ ವ್ಯಕ್ತಿಗಳ ವಯಸ್ಸಿನ ಒಟ್ಟು ಮೊತ್ತ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ಇಬ್ಬರು ವ್ಯಕ್ತಿಗಳಿದ್ದಾರೆ, ಅವರಿಬ್ಬರ ವಯಸ್ಸಿನ ಅನುಪಾತ ಕೊಟ್ಟಿದ್ದಾರೆ 4:7 ಅಂತ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗಿಂತ 30 ವರ್ಷ ದೊಡ್ಡವನಾಗಿದ್ದರೆ ಅವರಿಬ್ಬರ ಟೋಟಲ್ ಏಜ್ ಎಷ್ಟಾಗುತ್ತೆ ಮೊತ್ತ ಕೇಳ್ತಾ ಇದ್ದಾರೆ ಅವರು. ಓಕೆ, ಸಿಂಪಲ್ಲಾಗಿ 2 ಸ್ಟೇಟ್ಮೆಂಟ್ ಇದ್ದಾವೆ. ಒಂದು ಅನುಪಾತದಲ್ಲಿ ಕೊಟ್ಟಿದ್ದಾರೆ, ಇನ್ನೊಂದು ಹೇಳಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ ಅವರ ವಯಸ್ಸು ಎಷ್ಟೆಷ್ಟಿದೆ ಅಂತ. ಇಬ್ಬರು ವ್ಯಕ್ತಿಗಳು ಕೊಟ್ಟಿದ್ದಾರೆ. ಆ ಇಬ್ಬರು ವ್ಯಕ್ತಿಗಳನ್ನು ಸುಮ್ಮನೆ ಬರ್ಕೊಳ್ಳೋಣ, ಎ ಮತ್ತು ಬಿ ಅಂತ ನೋಟ್ ಮಾಡ್ಕೊಳ್ಳೋಣ. ಇಲ್ಲೇನು ಹೇಳಿದ್ದಾರೆ ಅಂದರೆ ಈ ಇಬ್ಬರು ವ್ಯಕ್ತಿಗಳ ವಯಸ್ಸನ್ನು ಹೋಲಿಕೆ ಮಾಡಿದಾಗ ಒಬ್ಬ ವ್ಯಕ್ತಿಯು ಇನ್ನೊಬ್ಬನಿಗಿಂತ 30 ವರ್ಷ ದೊಡ್ಡವನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಇಬ್ಬರದು ವಯಸ್ಸು ಗೊತ್ತಿಲ್ಲ. ಎ ವಯಸ್ಸು ಎಕ್ಸ್ ಅಂತ ಇಟ್ಕೊಳ್ಳೋಣ. ಕಾಮನ್, ಎಕ್ಸ್ ಅಂದರೆ ಎಷ್ಟೋ ಇರ್ಬೋದು ಅನ್ನೋ ವಯಸ್ಸು. ಆವಾಗ ಬಿ ವಯಸ್ಸು ಎಷ್ಟಾಗುತ್ತೆ ಅಂದರೆ ಎ ವಯಸ್ಸು ಎಷ್ಟಿದೆ ಅಲ್ವಾ, ಈತನ ವಯಸ್ಸಿಗಿಂತ 30 ವರ್ಷ ದೊಡ್ಡವನಾಗಿದ್ದಾನೆ ಬಿ. ಅಂದರೆ ಬಿನ ವಯಸ್ಸು ಎಷ್ಟಾಗಿರುತ್ತೆ, x + 30 ಆಗಿರುತ್ತೆ.
ಸಿಂಪಲ್ ಆಗಿ. ಫಾರ್ ಎಕ್ಸಾಂಪಲ್ ಇವಂದೇನಾದರೂ 20 ವರ್ಷ ವಯಸ್ಸಿತ್ತಂದರೆ ಇವಂದು X+30 ಅಂದರೆ ಎಷ್ಟಾಗುತ್ತೆ, 50 ವರ್ಷ ವಯಸ್ಸಾಗಿರುತ್ತೆ. ಈ ರೀತಿ ಇರೋದು ಕೊಟ್ಟಿಲ್ಲ, ಹಾಗಾಗಿ ಎಕ್ಸ್ ಅಂತ ಬರ್ಕೊಂಡಿರೋದು. X+30 ಯಾಕಿದೆ ಅಂದರೆ ಇನ್ನೊಬ್ಬನ ವಯಸ್ಸಿಗಿಂತ 30 ವರ್ಷ ದೊಡ್ಡವನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ, ಹಾಗಾಗಿ X+30 ಅಂತ ಬರೆದಿರೋದು. ನೆಕ್ಸ್ಟ್ ಇವರಿಬ್ಬರ ವಯಸ್ಸಿನ ಅನುಪಾತ ಕೊಟ್ಟಿದ್ದಾರೆ, 4:7 ಅಂತ. ಅದರ ಸಹಾಯದಿಂದ ನಾವು ಸೊಲ್ಯೂಷನ್ ಮಾಡ್ಬೋದು. ಅನುಪಾತ ರೂಪದಲ್ಲಿ ಬರ್ಕೊಳ್ಳೋಣ ಇದನ್ನು. ಯಾವ ರೀತಿ ಅಂದರೆ x/X+30 = 4/7 ಅಂತ. ಇಲ್ಲೇನು ಅನುಪಾತ ಇದೆ ಅಲ್ವಾ, ಇದನ್ನೇ ನಾವೀಗ ಈ ರೀತಿ ಸಮೀಕರಣ ರೂಪದಲ್ಲಿ ಬರ್ಕೊಳ್ಳೋಣ. ಆದರೆ ಸಮೀಕರಣ ಎಲ್ಲ ವರ್ಡ್ಸ್ ಏನು ಬೇಕಾಗಿಲ್ಲ ನಮಗೆ ಮೆಂಟಾಲಿಟಿಯಲ್ಲಿ. ಈ ರೀತಿ ಬರ್ಕೊಂಡ್ರೆ ಬೆಟರ್, ಈಸಿಯಾಗಿ ನೀವು ಸೊಲ್ಯೂಷನ್ ಮಾಡ್ಬೋದು. ಅಥವಾ ನೀವು ಅನುಪಾತ ರೂಪದಲ್ಲಿ ಬರ್ಕೊಂಡ್ರು ಬರುತ್ತೆ, ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ಫಾಲೋ ಮಾಡ್ಬೋದು. ಈ ರೀತಿ ಸಮೀಕರಣ ಕ್ರಿಯೇಟ್ ಆದಾಗ ನೀವು ನೆನ್ಪಿಟ್ಕೊಳ್ಬೇಕು, ಈ ರೀತಿ ಓರೆ ಗುಣಾಕಾರ ಮಾಡಬೇಕು. ಈ ರೀತಿ 4ರಿಂದ X+30ಗೆ ಗುಣಾಕಾರ ಮಾಡಬೇಕು, 7ರಿಂದ Xಗೆ ಗುಣಾಕಾರ ಮಾಡಬೇಕು. 7ರಿಂದ Xಗೆ ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ, 7x ಬರುತ್ತೆ. = 4ರಿಂದ Xಗೆ ಮಾಡಿದ್ರೆ 4x ಬರುತ್ತೆ, ಪ್ಲಸ್ 4 ಮತ್ತು 30 ಮಾಡಿದ್ರೆ ಎಷ್ಟು ಬರುತ್ತೆ, 120 ಬರುತ್ತೆ. ಓಕೆ, ಇಷ್ಟು ಕ್ಲಿಯರ್ ಆಗಿರಬೇಕು. ಈಗ 7x ಮತ್ತು 4x ಇವೆರಡನ್ನೂ ಒಂದೇ ಕಡೆಗೆ = ಈ ಕಡೆ ಆದರೂ ಇಟ್ಕೋಬೇಕು, = ಆ ಕಡೆ ಆದರೂ ಇಟ್ಕೋಬೇಕು. ಅಂದರೆ ಈ ರೀತಿ ಬೀಜ ಸಹಗುಣಕ ಅಂತ ಹೇಳ್ತೇವೆ ನಾವು. ಇವನು ಬೀಜ ಸಹಗುಣಕ ಇರುವಂತಹ ನಂಬರ್ಸ್ ಒಂದು ಕಡೆಗೆ, ಪ್ಯೂರ್ ನಂಬರ್ಸ್ ಏನಿದಾವಲ್ವ ಅವುಗಳು ಒಂದು ಕಡೆ ಇರಬೇಕಂತ. ಈ 4x ಅನ್ನು ನಾನು ಈ ಕಡೆ ಮೂವ್ ಮಾಡ್ತೀನಿ. ಈಗ 7x ಈ ಪ್ಲಸ್ 4x ಇರೋದು ಈ ಕಡೆ ಬಂದರೆ = ದಾಟಿದ್ರೆ ಅದು ಚಿಹ್ನೆ ಬದಲಾಗುತ್ತೆ, ಮೈನಸ್ ಆಗುತ್ತೆ. ಅಪೋಸಿಟ್ ಚಿಹ್ನೆ ಬರುತ್ತೆ, ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. 120 ಆಸ್ ಯೂಸಲ್ ಹಾಗೆ ಬರ್ಕೊಳ್ಳೋಣ. ಈಗ 7x ಅಲ್ಲಿ 4x ಹೋದರೆ ಎಷ್ಟು ಉಳಿಯುತ್ತೆ, 3x ಇರುತ್ತೆ. = 120 ಆಗುತ್ತೆ. ಇಲ್ಲಿ ಈಗ ಕ್ಯಾನ್ಸಲ್ ಮಾಡ್ಬೋದು. 3 1 ಜಾ 3 4 ಜಾ 12 ಆಗುತ್ತೆ, ಮುಂದೆ 0 ಇದೆ. x = ಎಷ್ಟು ಬಂತು, 40 ಬಂತು. ಓಕೆ, ಇಷ್ಟಾದರೆ ಮುಗೀತು. ಎಕ್ಸ್ ಅಂದರೆ ಎಷ್ಟು, 40 ಬಂತು. ಎಕ್ಸ್ ನಾವು ಯಾರ ವಯಸ್ಸು ಅಂತ ಇಟ್ಕೊಂಡಿದ್ದೇವೆ, ಎನ ವಯಸ್ಸು ಅಂತ ಇಟ್ಕೊಂಡಿದ್ದೇವೆ. ಎನ ವಯಸ್ಸು ಎಷ್ಟಾಗುತ್ತೆ, 40 ಆಯಿತು. ಬಿನ ವಯಸ್ಸು ಎಷ್ಟಾಗುತ್ತೆ, ಎನ ವಯಸ್ಸು ಎಷ್ಟಿತ್ತಲ್ವ ಆತನಿಗಿಂತ 30 ವರ್ಷ ಹೆಚ್ಚಾಗಿತ್ತು, ಹಾಗಾಗಿ ಅವನ ವಯಸ್ಸು ಎಷ್ಟಾಗುತ್ತೆ, 70 ಆಗುತ್ತೆ. ಇವರಿಬ್ಬರ ವಯಸ್ಸಿನ ಮೊತ್ತ ಕೇಳಿದ್ದಾರೆ. ಇವರಿಬ್ಬರ ವಯಸ್ಸನ್ನು ಪ್ಲಸ್ ಮಾಡಿದ್ರೆ ಎಷ್ಟು ಬರುತ್ತೆ, 70 + 40 ಅಂದರೆ 110 ಬರುತ್ತೆ. ಹಾಗಾಗಿ ಇದಕ್ಕೆ ಆಪ್ಷನ್ಸ್ ಬಿ ಸರಿಯಾದಂಥ ಉತ್ತರ ಅಂತ ಗುರುತಿಸ್ಬೋದು. ಓಕೆ, 110 ಇದಕ್ಕೆ ಎಕ್ಸಾಕ್ಟ್ ಆದಂಥ ಆನ್ಸರ್. ಓಕೆ, ನೆಕ್ಸ್ಟ್ ರೀಸನಿಂಗಿಗೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ ಇದು. 30 ಹುಡುಗರ ಒಂದು ಶ್ರೇಣಿಯಲ್ಲಿ, ಅಂದರೆ ಒಂದು ಸಾಲಿದೆ, 30 ಹುಡುಗರು ಸಾಲಾಗಿ ನಿಂತಿದ್ದಾರೆ. ಆರ್ ಬಲದಿಂದ 4ನೇಯವನಾಗಿದ್ದು ಡಬ್ಲ್ಯೂ ಎಡದಿಂದ 10ನೇಯವನಾಗಿರುತ್ತಾನೆ. ಹಾಗಾದರೆ ಆರ್ ಮತ್ತು ಡಬ್ಲ್ಯೂ ನಡುವೆ ಇರುವ ಹುಡುಗರ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ಒಂದು ಹುಡುಗರ ಲೈನ್ ಇದೆ, ಆ ಲೈನಲ್ಲಿ ಆರ್ ಮತ್ತು ಡಬ್ಲ್ಯೂ ಯಾವ ಕಡೆಯಿಂದ ಎಷ್ಟನೇ ಪ್ಲೇಸಲ್ಲಿ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಅಂತಿಮವಾಗಿ ನಾವು ಕಂಡುಹಿಡಿಬೇಕಾಗಿದೆ ಅವರಿಬ್ಬರ ಮಧ್ಯದಲ್ಲಿ ಎಷ್ಟು ಜನ ಹುಡುಗರಿದ್ದಾರೆ ಅಥವಾ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ ಕಂಡುಹಿಡಿಬೇಕಾಗಿದೆ. ಓಕೆ, ಇದನ್ನು ನಾವು ಸಿಂಪಲ್ಲಾಗಿ ಬಿಡಿಸ್ಬೋದು. ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಈ ಲೆಕ್ಕದಲ್ಲಿ ನಮ್ಮ ಮಾನಸಿಕ ವಿಚಾರದ ಮೇಲೆ ಡಿಪೆಂಡ್ ಆಗಿರೋದು, ಮ್ಯಾಥ್ಸ್ ಬೇಸ್ಡ್ ಕ್ವಶನ್ ಏನಲ್ಲ ಇದು. 30 ಹುಡುಗರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ಸಾಲಿದೆ, 30 ಹುಡುಗರ ಸಾಲಿದೆ. ಇದು ಇಲ್ಲಿಂದ ಇಲ್ಲಿವರೆಗೂ ಹುಡುಗರಿದ್ದಾರೆ, ಒಟ್ಟು 30 ಹುಡುಗರಿದ್ದಾರೆ. ಆರು ಬಲದಿಂದ 4ನೇವನಾಗಿದ್ದಾನೆ. ರೈಟಿಂದ ನಾನು ಕೌಂಟ್ ಮಾಡ್ತಾ ಬರ್ತೀನಿ, ಈ ಕಡೆಯಿಂದ ಕೌಂಟ್ ಮಾಡ್ತಾ ಬರ್ತೀನಿ. ಆರ್ ಅನ್ನುವಂತಹ ವ್ಯಕ್ತಿ 4th ಪ್ಲೇಸಲ್ಲಿ ಇದ್ದಾನೆ, ಇದು ಕ್ಲಿಯರ್ ಆಗಿರಬೇಕು. 4th ಪ್ಲೇಸಲ್ಲಿ ಇದ್ದಾನೆ ಅನ್ನೋದು ಕ್ಲಿಯರ್ ಆಗಿರಬೇಕು. ನೆಕ್ಸ್ಟ್ ಡಬ್ಲ್ಯೂ ಎಡದಿಂದ 10ನೇವನಾಗಿದ್ದಾನೆ. ಮತ್ತು ನಾವು ಲೆಫ್ಟ್ ಸೈಡಿಂದ ನಾನು ಕೌಂಟ್ ಮಾಡಿದಾಗ ಇದೇ ಸಾಲಿನಲ್ಲಿ ಡಬ್ಲ್ಯೂ ಅನ್ನುವಂತಹ ವ್ಯಕ್ತಿ ಯಾವ ಪ್ಲೇಸಲ್ಲಿದ್ದಾನೆ, ಅವನು 10th ಪ್ಲೇಸಲ್ಲಿದ್ದಾನೆ ಅನ್ನೋದು ಕ್ಲಿಯರ್ ಆಗಿರಬೇಕು. ಓಕೆ, ಬಲಭಾಗದಿಂದ ಬಂದಾಗ ಆರ್ 4th ಪ್ಲೇಸಲ್ಲಿದ್ದಾನೆ, ಎಡಭಾಗದಿಂದ ಬಂದಾಗ ಡಬ್ಲ್ಯೂ 10th ಪ್ಲೇಸಲ್ಲಿದ್ದಾನೆ. ಈಗ ನಾವು ಕಂಡುಹಿಡಿಬೇಕಾಗಿದ್ದು ಇವರಿಬ್ಬರ ಮಧ್ಯದಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಇನ್ನು ಅಂತ. ಸಿಂಪಲ್, ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, 30. ಅದರಲ್ಲಿ ಈ ಕಡೆ ಇರುವಂತಹ 4 ಜನರನ್ನು ಬಿಟ್ಟು ಬಿಡೋಣ, ಈ ಕಡೆ ಇರುವಂತಹ 10 ಜನರನ್ನು ಬಿಟ್ಟುಬಿಡೋಣ. ಯಾಕಂದರೆ ನಮಗೆ ಅವರಿಬ್ಬರ ಮಧ್ಯದ ಹುಡುಗರು ಮಾತ್ರ ಬೇಕಾಗಿದ್ದಾರೆ. ಈ ಕಡೆ 4 ಬಿಟ್ಟರೆ ಎಷ್ಟು ಉಳಿಯುತ್ತೆ, 26 ಉಳಿಯುತ್ತೆ. ಈ ಕಡೆ 10 ಬಿಟ್ಟರೆ ಎಷ್ಟು ಉಳಿಯುತ್ತೆ, ಇದರಲ್ಲಿ ಮತ್ತೆ ಇನ್ನೂ 10 ಮೈನಸ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ, 16 ಉಳಿಯುತ್ತೆ. ಇವರಿಬ್ಬರ ಮಧ್ಯದಲ್ಲಿ 16 ಹುಡುಗರಿದ್ದಾರೆ ಅಂತ ಹೇಳ್ಬೋದು. ಅಥವಾ ಈ 10 ಈ 4 ಇವೆರಡು ಪ್ಲಸ್ ಮಾಡಾದರೂ ಹೇಳ್ಬೋದು, ಅಥವಾ ಡೈರೆಕ್ಟಾಗಿ ಕಾಣಿಸ್ತಾ ಇದೆ ಇಲ್ಲಿ. ಇವರಿಬ್ಬರ ಮಧ್ಯದಲ್ಲಿ ಬೇಕಾಗಿರೋದ್ರಿಂದ ಈ ಕಡೆ ಇರುವಂಥ ವಿದ್ಯಾರ್ಥಿಗಳನ್ನು ಬಿಡೋಣ, ಈ ಕಡೆ ಇರುವಂಥ ವಿದ್ಯಾರ್ಥಿಗಳನ್ನು ಬಿಟ್ಟರೆ ರಿಮೈನಿಂಗಲ್ಲಿ ಉಳಿಯೋರೆಷ್ಟು 16 ವಿದ್ಯಾರ್ಥಿಗಳು ಉಳಿತಾರೆ. ಹಾಗಾಗಿ ಇದಕ್ಕೆ ಆಪ್ಷನ್ಸ್ ಬಿ ಸರಿಯಾದಂಥ ಉತ್ತರ ಅಂತ ಗುರುತಿಸ್ಬೋದಾಗಿದೆ. ಓಕೆ, ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ. ಓಕೆ, ಇದಿಷ್ಟು ಕೆಲವೊಂದು ಪ್ರಶ್ನೆಗಳ ಚರ್ಚೆ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.